ನೋ ಸರ್, ನೋ ಮೇಡಮ್. ರಾಘವೇಂದ್ರ ಜಿ, ನೀವು ಯಾವಾಗ ಈ ಟೈಟ್ಲ್ ಹೇಳಿದ್ರು ಆಗಲೇ ಒಂದು ರೀತಿಯಲ್ಲಿ ರೋಮಾಂಚನ ಆಯಿತು. ಯಾಕೆಂದರೆ ಮಾರ್ಕ್ಸ್ ಅನ್ನೋದು ವರ್ಕೌಟ್ ಆಗ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗೋಯ್ತು. ಈಗ ನೀನು ಟ್ರೆಂಡ್ ಪ್ರಕಾರ ಏನು ನೋಡ್ತಾ ಇದ್ದಾರೆ ಆ ರೀತಿಯಿಂದ ನಾವು ಮಾಡ್ಕೊಂಡು ಹೋಗ್ಬೇಕಾ ಸರ್? ಫೈನಲಿ ವಾಟ್ ಈಸ್ ಹ್ಯೂಮನ್ ಬೀಯಿಂಗ್ ಸರ್? ಹಿ ಈಸ್ ನಥಿಂಗ್ ಬಟ್ ಎ ಪ್ರಾಡಕ್ಟ್ ಆಫ್ ಸೊಸೈಟಿ. ವೀಕ್ಷಕರೇ ನಮಸ್ಕಾರ. ನೋ ಸರ್, ನೋ ಮೇಡಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಇದು 2ನೇ ಎಪಿಸೋಡ್. 1ನೇ ಎಪಿಸೋಡ್ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ವಿ. ಈಗ 2ನೇ ಎಪಿಸೋಡ್ನಲ್ಲೂ ಕೂಡ ಪ್ರಮುಖವಾದಂಥ ವಿಚಾರಗಳ ಬಗ್ಗೆ ಮಾತನಾಡುವಂಥದ್ದಿದೆ. ನೋಡಿ, ನಮ್ಮ ದೇಶದ ಸಂಸ್ಕೃತಿಯನ್ನು ನೋಡೋದಾದರೆ, ನಮ್ಮ ದೇಶದ ವ್ಯಾಪಕತೆಯನ್ನು ಅಥವಾ ಇದರ ಒಂದು ಜೀವಾಳವನ್ನು ನೋಡೋದಾದರೆ, ಪ್ರಶ್ನೆ ಮಾಡುವಂಥದ್ದು ಮತ್ತು ನೋ ಅಂತ ಹೇಳುವಂಥದ್ದು ನಮ್ಮ ಗುಣವಾಗಿರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಅಂದರೆ, ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲೂ ಕೂಡ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯನ್ನು ಬೋಧಿಸುವಂಥ ಸಂದರ್ಭದಲ್ಲಿ ಅರ್ಜುನ ಅದನ್ನು ಬ್ಲೈಂಡ್ ಆಗಿ ಒಪ್ಕೊಳ್ಳೋದಿಲ್ಲ. ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಮಾಡ್ತಾ ಹೋಗಿ ಕೊನೆಗೆ ತನಗೆ ಸರಿ ಅನ್ನಿಸಿದಾಗ ಮಾತ್ರ ಅದನ್ನು ಒಪ್ಕೊಳ್ಳುವಂಥದ್ದು. ಇವನು ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಕೂಡ ಅದನ್ನೇ. ಆ ಒಂದು ಭಗವದ್ಗೀತೆಯ ಕೊನೆ ಹಂತದಲ್ಲಿ ಬಂದಾಗ, ನಾನು ಹೇಳುವುದನ್ನು ಹೇಳಿದ್ದೇನೆ, ನೀನು ಪರಾಮರ್ಶಿಸಿ ನಿನ್ನ ನಿರ್ಧಾರವನ್ನು ನೀನು ಮಾಡು ಅಂಥೇಳಿ. ಆದರೆ ಇವತ್ತಿನ ಸಂದರ್ಭ ಹೇಗಾಗ್ತಾ ಇದೆ ಅಂದರೆ, ಆ ಒಂದು ಪ್ರಶ್ನೆ ಗುಣ ಇರಲಿ, ಆ ಒಬ್ಬ ವ್ಯಕ್ತಿಗೆ ತನ್ನ ಆಯ್ಕೆಯನ್ನು ಮಾಡಿಕೊಳ್ಳೋದಕ್ಕೆ ಸ್ವತಂತ್ರ ಇಲ್ಲದ ಹಾಗೆ ನಾವು ನೋಡ್ತೀವಿ. ಗರ್ಭ ಸಂಸ್ಕಾರ ಅನ್ನುವಂಥ ಮಾತನ್ನು ಕೇಳ್ತೀವಿ. ಗರ್ಭ ಸಂಸ್ಕಾರ ಅಂದ್ರೇನು? ನನಗೆ ಹೇಗೆ ಬೇಕು ಹಾಗೆ ನನ್ನ ಮಗು ಬರಲಿ, ನನ್ನ ಮಗು ಬೆಳಲಿ ಅನ್ನುವಂಥ ಒಂದು ಉದ್ದೇಶ. ಅಂದರೆ ನಾನಿಲ್ಲಿ ಇದನ್ನು ಕೆಟ್ಟ ಉದ್ದೇಶ ಒಳ್ಳೆಯ ಉದ್ದೇಶ ಅಂತ ಹೇಳ್ತಿಲ್ಲ, ಬದಲಾಗಿ ಒಂದು ಉದ್ದೇಶ, ನಾನು ಬಯಸಿದಂತೆ ನನ್ನ ಮಗು ಇರಬೇಕು ಅನ್ನುವಂಥದ್ದು. ಆ ಸ್ಕೂಲು ಕಾಲೇಜ್ ಅಂತ ಬಂದಾಗಲೂ ನಾನು ಬಯಸಿದಂಥ ಶಿಕ್ಷಣವನ್ನು ಕಲಿಬೇಕು, ನಾನು ಬಯಸಿದ ಹಾಗೆ ನನ್ನ ಮಗು ಬೆಳಿಬೇಕು, ನನಗೆ ಹೇಗೆ ಬೇಕು ಹಾಗೆ ಇದು ಆಗಬೇಕು. ಅಂದರೆ ಒಂದು ರೀತಿಯಿಂದ ಪ್ರೋಗ್ರಾಮ್ಡ್ AI ಅನ್ನುವಂಥ ರೀತಿಯಾಗಿ ಒಂದು ಮನುಷ್ಯನ ಅಥವಾ ಒಂದು ವ್ಯಕ್ತಿತ್ವ ನಿರ್ಮಾಣದ ಕಾರ್ಯ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಬೇರೆ ದೇಶಗಳಲ್ಲಿ ಏನಾಗ್ತಾ ಇದೆ? ನಮ್ಮ ನೆಕ್ಸ್ಟ್ ಇಮಿಡಿಯೇಟ್ ಕಾಂಪಿಟೇಟರ್ ಅಂತ ಹೇಳುವಂಥದ್ದು ಚೈನಾದಲ್ಲಿ ಏನಿದೆ, ಜಪಾನಲ್ಲಿ ಏನಾಗ್ತಾ ಇದೆ? ಯಾಕೆ ಬೇರೆ ಬೇರೆ ಶಿಕ್ಷಣ ವ್ಯವಸ್ಥೆಗಳು ಇವತ್ತಿಗೂ ಕೂಡ ತನ್ನದೇ ಆದಂಥ ಒಂದು ಸ್ವಂತಿಕೆಯನ್ನು ಉಳಿಸ್ಕೊಂಡಿವೆ? ನಾವೆಲ್ಲಿ ಎಡುತ್ತಾ ಇದ್ದೀವಿ? ಹೀಗೆ ಈ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಮತ್ತೆ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಾರೆ ಕೆ ಮಂಜುನಾಥ್ ಸರ್. ಸರ್, ಸ್ವಾಗತ ನಿಮಗೆ. ನಮಸ್ತೆ. ನಮಸ್ತೆ. ನಾನು ಅದೇ ಹೇಳ್ತಾ ಇದ್ದೆ, ನೋ ಅಂತ ಹೇಳುವಂಥದ್ದಿರಲಿ, KNOW ನಾವು ಮರಿತಾ ಇದ್ದೀವಿ. ಇನ್ನು ನೋ ಹೇಳೋದು ದೂರದ ಮಾತಂತ. ಸೊ ಅಲ್ಲ, ಬಟ್ ತಾವು ಹೇಳೋದಕ್ಕೆ ಮುಂಚೆ, ಈ NO ಹೇಳೋದಕ್ಕೆ ಮುಂಚೆ ತಾವು ಭಾಳ ಮುಖ್ಯವಾಗಿ KNOW ಅನ್ನೋದು ಕೂಡ ಸುಲಭ ಅಲ್ಲ. ವಾಟ್ ಈಸ್ ದಟ್ ವಿ ನೋ ಆ್ಯಂಡ್ ಹೌ ವಿ ಕ್ಯಾನ್ ನೋ, ಅದು ಒಂದು ಪ್ರಾಸೆಸ್ಸೇ. ಸುಮ್ಮನೆ ಎಲ್ಲವನ್ನೂ ನಾವು ತಗೊಳ್ಳಲ್ಲ. ಈಗ ಓದೋದು ಬೇರೆ, ತಿಳ್ಕೊಳ್ಳೋದು ಬೇರೆ, ಅರ್ಥ ಮಾಡ್ಕೊಳ್ಳೋದು ಬೇರೆ. ಸೊ ದ ಎಂಟೈರ್ ಪ್ರಾಸೆಸ್ ಇಯರ್ ಈಸ್ ಬಟ್ ಭಾಳ ಒಂದು ಇಂಪಾರ್ಟೆಂಟ್ ವಿಚಾರ ತಾವು ಹೇಳಿದ್ರಿ. ಈಗ ಪ್ರೋಗ್ರಾಮ್ಡ್ AI ಅನ್ನೋ ಒಂದು ಪದ ಬಳಸಿದ್ರಿ. ವೆರಿ ಡೇಂಜರಸ್ ಸಿಚುವೇಶನ್ ಅದು. ಮನುಷ್ಯನ ಪ್ರೋಗ್ರಾಮ್ಡ್ AI ಮಾಡೋದಿದೆಯಲ್ಲ, ಅದು ಆಗೋಗಿದೆ. ಆ ಪ್ರೋಗ್ರಾಮ್ಡ್ AI ಮಾಡಿ ಎಲ್ಲರೂ ಒಂದೇ ಥರ, 10 ಬೆರಳು ಒಂದೇ ಥರ, ನಮ್ಮ ಮುಖ ಒಂದೇ ಥರ, ಮೂಗು ಒಂದೇ ಥರ ಅಂತ ಪ್ರತಿಯೊಬ್ಬ ಮನುಷ್ಯನ ಮಾಡೋಕ್ಕೋದ್ರೆ ಏನಾಗುತ್ತೆ? ಮನುಷ್ಯ ಅವನ ಐಡೆಂಟಿಟಿನೇ ಕಳ್ಕೊತಾನೆ. ಬಯಾಲಜಿಯಲ್ಲಿ ಝುವಾಲಜಿಯಲ್ಲಿ ಒಂದು ವರ್ಡ್ ಸ್ಟಾರ್ಟ್ ಆಗುತ್ತೆ. ಎವ್ರಿ ಮ್ಯಾನ್ ಈಸ್ ಯೂನಿಕ್ ಆರ್ ಎವ್ರಿ ಪರ್ಸನ್ ಈಸ್ ಯೂನಿಕ್. ನೋ ಫಿಂಗರ್ ಪ್ರಿಂಟ್ ಈಸ್ ಸೇಮ್. ಎವ್ರಿ ಪರ್ಸನ್ ಈಸ್ ಯೂನಿಕ್. ನಾನು ಲಾಸ್ಟ್ ಎಪಿಸೋಡು ಅದೇ ಹೇಳಿದ್ದು. ದ ವೇ ಎವ್ರಿ ಪರ್ಸನ್ ಈಸ್ ಯೂನಿಕ್, ವಿದಿನ್ ಎವ್ರಿ ಪರ್ಸನ್ ದೆರ್ ಇಸ್ ಅ ಡಿಫ್ರೆಂಟ್ ಡೈಮಂಡ್. We need to identify the diamond that is within that person and help it. We should only polish it. ಸುಮ್ಮನೆ ಡೈಮಂಡ್ನ ತೆಗೆದು ಕಬ್ಬಣ ಹಾಕೋದಲ್ಲ. ದಟ್ ಈಸ್ ವಾಟ್ ಯು ಆರ್ ಟಾಕಿಂಗ್ ಅಬೌಟ್. ಈ ಕಂಡೀಷನ್ ಅಥವಾ ಪ್ರೋಗ್ರಾಮ್ಡ್ AI ಅಂದರೆ ದಟ್ ಈಸ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ. ಬಟ್ ಇವತ್ತಿನ ಸಬ್ಜೆಕ್ಟ್ ತಾವು ಹೇಳಿದಾಗೆ, ನನಗೆ ಒಂದು ನಮ್ಮ ಎಂಪ್ಲಾಯಬಿಲಿಟಿ ಕುಸಿತಾ ಇದೆ ಅನ್ನೋದನ್ನ ನಿನ್ನೆ ನಾವು ಮಾತಾಡಿದ್ದೀವಿ. ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಪರ್ಸ್ನಲ್ ಆಗೋದಕ್ಕೆ ಡೀಟೇಲ್ ಹೋಗೋಣ. ಬಟ್ ಇಲ್ಲಿ ನಮ್ಮ ದೇಶ ಇವತ್ತು 5th ಲಾರ್ಜೆಸ್ಟ್ ಎಕಾನಮಿ, 4th ಲಾರ್ಜೆಸ್ಟ್ ಎಕಾನಮಿ, ಇವೆಲ್ಲ ನಾವು ಮಾತಾಡ್ತಾ ಇದ್ದೀವಿ. ಸರ್, ಒಂದನ್ನು ಗಮನದಲ್ಲಿಟ್ಕೊಳ್ಳೋಣ. ಜಪಾನ್ ಹೊಡೆದೆ ಅಂತ ನೀವು ಉಬ್ಬೇಡ. ಜಪಾನ್ ಇರೋದು ಇಷ್ಟು, ಅವ್ರು ಇರೋದು ಎಷ್ಟು. ಜರ್ಮನಿಗೆ ಹೊಡೆದೆ ಅಂತ ನೀವು ಉಬ್ಬೇಡ. ಆ ಪಾಪ್ಯುಲೇಷನ್ ಎಷ್ಟು, ಅವ್ರ ಕನ್ಸಂಪ್ಷನ್ ಎಷ್ಟು, ಅವ್ರ ಟೆರಿಟರಿ ಎಷ್ಟು. ಆದರೂ ಕೂಡ ಅವರು 3rd, 4th ಲಾರ್ಜೆಸ್ಟ್ ಎಕಾನಮಿ ಅಂದರೆ ಹೇಗೆ? ಬಿಕಾಸ್ ಆಫ್ ಪರ್ಸನ್ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಅದನ್ನ ನಾವು GDP ಅಂತ ಹೆಂಗೆ ಕರಿತೀವಿ, ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೆಂಗೆ ಕರಿತೀವಿ, ಆ ರೀತಿಯಲ್ಲಿ ನಾನು ಅದನ್ನು ಪರ್ಸನ್ ಪ್ರೊಡಕ್ಟಿವಿಟಿ ಅಂತ ಕರಿತೀನಿ. ಪರ್ಸನ್ ಪ್ರೊಡಕ್ಟಿವಿಟಿ ಅಂತ ಯಾಕೆ ಕರಿತೀನಿ ಅಂದರೆ, ನೋಡಿ ಸರ್, ಎಲ್ಲರಿಗೂ
ಹೊರಗಡೆ ಅವನು ಮಂಗೋಲಾಯ್ಡ್ ಇರ್ಬೋದು, ಆಫ್ರಿಕನ್ ಇರ್ಬೋದು, ಇನ್ನೊಬ್ಬ ಆಸ್ಟ್ರೇಲಿಯನ್ ಇರ್ಬೋದು, ಇನ್ನೊಬ್ಬ ಇಂಡಿಯನ್ ಇರ್ಬೋದು. ಬಟ್ ಅವರೆಲ್ಲರದ್ದು ಫೀಚರ್ಸ್ ಒಂದೇನಾ ಸರ್? ಪ್ರತಿಯೊಬ್ಬ ಮನುಷ್ಯನ ಫೀಚರ್ಸ್ ಒಂದೇ. ಲುಕ್ ಆ್ಯಂಡ್ ಫೀಲ್ ಏನೋ ಇವನು ಮನುಷ್ಯ ಅಂತ ಕಾಣುತ್ತೆ, ಬಣ್ಣ ಬೇರೆ ಇರ್ಬೋದು. ಹಾಗೆಯೇ ಒಳಗಡೆ ಕೂಡ ಪ್ರತಿಯೊಬ್ಬರಲ್ಲೂ ಒಂದು ಇಮೋಷನ್ ಇದೆ. ನವರಸಗಳು 9 ಇಮೋಷನ್ ಅಂತ ಏನು ಇಲ್ಲಿ ಹೇಳ್ತೀವಿ, 9 ಇಮೋಷನ್ಸ್ ಎಲ್ಲ ಕಡೆ ಇದೆ. ಅವರವ್ರ ಕಲ್ಚರ್ಗೆ ತಕ್ಕಂಥ ಇಮೋಷನ್ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತ ಆಗುತ್ತೆ. ಈಗ ಉದಾಹರಣೆಗೆ ಲವ್ ಅನ್ನೋ ಇಮೋಷನ್ ಒಂದೇ, ಕರೆಕ್ಟ್? ಲವ್ ಅನ್ನೋ ಇಮೋಷನ್ ಒಂದೇ, ಪೇಯ್ನ್ ಅನ್ನೋ ಇಮೋಷನ್ ಒಂದೇ. ಹಾಗೆ ಒಂದೊಂದು ಕಡೆ ಒಂದೊಂದು ಸಿಲೆಬಸ್ ಮೆಕ್ಯಾನಿಸಮ್ಗಳಿದೆ. ಉದಾಹರಣೆಗೆ ನಮ್ಮ ಭಾರತದಲ್ಲೇ ನೀವು ತೊಗೊಂಡ್ರೆ CBSE, ICSE, ಸ್ಟೇಟ್ ಸಿಲೆಬಸ್ಸು, ಸ್ಟೇಟ್ ಕನ್ನಡ, ಸ್ಟೇಟ್ ಇಂಗ್ಲೀಷ್, ಈ ಥರ 100 ಇದೆ. ಸೊ ಈ 100 ಸಿಲೆಬಸ್ ಓದಿದ ತಕ್ಷಣ ಏನಾಗುತ್ತೆ ಅಂದರೆ, ನಾವು ಯೂನಿಫಾರ್ಮ್ ಮೆಕ್ಯಾನಿಸಮ್ ಆಫ್ ಮೆಷರಿಂಗ್ ಅ ಚೈಲ್ಡ್ ನಮ್ಮ ದೇಶದಲ್ಲಿ ಇಲ್ಲ. ಸೊ ನಾವು ನಿಮಗೆ ನೆನ್ನೆ ಹೇಳಿದಾಗೆ 30 ಬೇರೆ ಬೇರೆ ದೇಶಗಳನ್ನ ನಾವು ಸ್ಟಡಿ ಮಾಡೋದು, ಎರಡನ್ನ ಇಟ್ಕೊಂಡು ಸ್ಟಡಿ ಮಾಡೋದು. ಒಂದು ಜನರಲ್ ಆಗಿ ಅವ್ರ ಚೈಲ್ಡ್ ಎಜುಕೇಷನ್ ಸಿಸ್ಟಮ್ ಏನು, ಮತ್ತು ಚೈಲ್ಡ್ನ ಯಾವ ರೀತಿಯಲ್ಲಿ ಅವರು ಸಕ್ಸಸ್ಗೆ ತೊಗೊಂಡು ಹೋಗ್ತಾರೆ ಅಂತ ನಾವು ಮಾಡೋದು. ಸರ್ ಇಂಟ್ರೆಸ್ಟಿಂಗು, ನಾನು ಒಂದು 4-5 ವಿಚಾರಗಳು ಹೇಳ್ತೀನಿ ನೋಡಿ ಸರ್. ಚೈನಾ ಫಂಡೆಡ್ ಬೈ ಗೌರ್ಮೆಂಟ್ ಎಜುಕೇಷನ್, ಜಪಾನ್ ಫಂಡೆಡ್ ಬೈ ಗೌರ್ಮೆಂಟ್, ಸೌತ್ ಕೊರಿಯಾ ಮಿಕ್ಸ್ಡ್, ಜರ್ಮನಿ ಪಕ್ಕಾ ಗೌರ್ಮೆಂಟ್ ಫಂಡೆಡ್. ಹೈಯರ್ ಎಜುಕೇಷನ್ ಇಟ್ ಈಸ್ ಅಪ್ ಟು ಯು. USA ಈಸ್ ಬೋತ್. ಇಂಡಿಯಾದಲ್ಲಿ ಪ್ರೈವೇಟ್ ಎಜುಕೇಷನ್ ಕಡೆ ಜಾಸ್ತಿ ಒಲವಿದೆ. ಬಟ್ ಅಲ್ಲೆಲ್ಲ ನೀವು ನೋಡಿದ್ರೆ, ಪರ್ಟಿಕ್ಯುಲರ್ಲಿ ಈಗ ನೀವು ಚೈನಾದ ನಾವು ಮಾತಾಡೋದಾದರೆ, ಚೈನಾದಲ್ಲಿ ಅವ್ರ ಎಕ್ಸಾಮಿನೇಷನ್ ಸಿಸ್ಟಮ್ ಏನಿದೆ, ಮಲ್ಟಿಪಲ್ ಚಿಕ್ಕದ್ರಿಂದಲೇ ಮಲ್ಟಿಪಲ್ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್. ಈಗ ನೀನು ಕರ್ನಾಟಕ ಈ ಸ್ಟೇಟ್ ಸಿಲೆಬಸ್ಗೆ ರೆಡಿ ಮಾಡ್ತಾ ಇದೆಯಾ, ಅವರು ಚಿಕ್ಕದ್ರಿಂದಲೇ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ಗೆ ಚಿಕ್ಕದ್ರಿಂದಲೇ ಅದನ್ನ ರೆಡಿ ಮಾಡ್ತಾ ಹೋಗ್ತಾರೆ. ಈಗ ನೀವು PUC ಆದ ತಕ್ಷಣ, ನೀಟ್ ಅಂತ ಬಂದ ತಕ್ಷಣ ಈ ಇದ್ದಕ್ಕಿದ್ದಂಗೆ ಹೊಸ ಬ್ಯಾಟ್ಲ್ ಗ್ರೌಂಡ್ಗೆ ಬಂದಷ್ಟು ಭಯ ನಿಂಗೆ ಆಗಲ್ಲ. ಚಿಕ್ಕದ್ರಿಂದಲೇ ಆ ಬ್ಯಾಟ್ಲ್ ಗ್ರೌಂಡ್ಗೆ ಅವ್ರು ರೆಡಿ ಮಾಡ್ತಾರೆ. ಇದು ಮೊದಲನೇ ಮೆಕ್ಯಾನಿಸಮ್. ರೋಟ್ ಅಂತ ಕರೀತಾರೆ. ರೋಟ್ ಅಂದ್ರೇನು? ಸುಮ್ಮನೆ ಈಗ ಪುಸ್ತಕ ಕೊಟ್ಬಿಟ್ಟು ಓದು ಅಂತ ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ರೋಟ್, ROTE. ಅದು ಅಲ್ಲೂ ಇದೆ. ಬಟ್ ಅಲ್ಲೇನಾಗಿದೆ ಅಂದರೆ, ರೋಟ್ಗಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿ ಅವರು ಕೆಲವು ಹೇಳ್ತಾರೆ. ಉದಾಹರಣೆಗೆ ಚೈನಾದಲ್ಲಿ ನೀವು ವಿಲ್ ಬಿ ವಂಡ್ರಿಂಗ್, ಅವರು ಬಂದಾಗ ಅವರು ಡ್ಯಾನ್ಸ್ ಮೂಲಕ ಮಕ್ಳಿಗೆ ಬರೋಂಗೆ ಮಾಡ್ತಾರೆ. ನಮ್ಮಲ್ಲಿ ಹೋದ ತಕ್ಷಣ ಏನು ಮಾಡ್ತೀವಿ, ತಡ ಅಂತ ಕೂತ್ಕೋಬೇಕು, ಹಂಗಲ್ಲ. ಆ ಎಂಟ್ರಿ ಇದೆಯಲ್ಲ, ನಾನು ಹೇಳ್ತಾ ಇದ್ದೀನಿ ಆತ್ಮೀಯರೇ, ಎಜುಕೇಷನ್ನು ಕೂಡ ಮೆಕ್ಯಾನಿಕಲ್ ಆಗಿ ಮಾಡೋದಲ್ಲ. 9 ಗಂಟೆಗೆ ಶಾಲೆ ಶುರು ಆಗಬೇಕು, ವಂಡರ್ಫುಲ್, ಅದು ಡಿಸಿಪ್ಲಿನ್. ಹೀಗೆ ಶುರು ಆಗಬೇಕು, ಅದು ಡಿಸಿಪ್ಲಿನ್. ಬಟ್ ಬೆಳಿಗ್ಗೆ ಬಂದು 9:15 ಪುಸ್ತಕ ಓಪನ್ ಮಾಡಿದ್ರೆ ರಾತ್ರಿ 8:30ವರೆಗೂ ಪುಸ್ತಕ ಓದೋದೇ ಕೆಲಸ ಅಲ್ಲ. ಮಧ್ಯದಲ್ಲಿ ಬೇಕಾದಷ್ಟು ಮೆಕ್ಯಾನಿಸಮ್. ನೀವು ಯಾವಾಗಲೂ 1 ಅವರ್ ಸ್ಪೋರ್ಟ್ಸಿಗೆ ಬಿಡೋದಲ್ಲ, ಬಿಡ್ತೀರಾ ಸ್ಪೋರ್ಟ್ಸು, ಇಡೀ ಒಂದಿನ ಸ್ಪೋರ್ಟ್ಸಿಗೆ ಬಿಡಿ. ಬಿಟ್ಟು ಅನ್ನೋ ನಾಮಕರಣಕ್ಕೆ. ಆಮೇಲೆ ಅಲ್ಲಿ ಏನಾಗಿದೆ ಗೊತ್ತಾ ಸರ್, ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಈ ಕರಿಕ್ಯುಲಮ್ ಕೊಟ್ಟಿದ್ದಾರಲ್ಲ, NCERT ಇರ್ಬೋದು, ಸ್ಟೇಟ್ ಅವ್ರು ಇರ್ಬೋದೆಲ್ಲ, ನೀನು ಇಂತಿಂಥದ್ದು ಪಾಠ ಮಾಡಿ ಇಂತಿಂಥದ್ದು ಅಪ್ಡೇಟ್ ಮಾಡಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಯಾವ ಥರ ಮಾಡ್ತಿದೆಯಾ, ಅದಕ್ಕೆ ಏನು ಅನ್ನೋದು ಯಾರೂ ಮಾಡ್ತಿಲ್ಲ. ಲೆಟ್ಸ್ ಕಮ್ ಟು ಇಂಡಿಯನ್ ಸಿಸ್ಟಮ್. ಇಲ್ಲಿ ನಿಮ್ಗೆ ಗೊತ್ತು, ಇಂಡಿಯಾ ಬಗ್ಗೆ ಬೇರೆ ಬೇರೆ ಎಕ್ಸಾಮ್ಸ್ ಇದೆ. ಬಟ್ ಯಾವುದು ನ್ಯಾಷನಲ್ ಬೆಂಚ್ ಮಾರ್ಕ್ಗೆ ಡೇ 1 ಎಕ್ಸಾಮ್ ಇಲ್ಲ. ಒಪ್ಕೋತೀರಾ? ಇದು ನಂಬರ್ ಒನ್ ಇಶ್ಯೂ. ಬಟ್ ಎಲ್ಲ ಕಡೆ ಸರ್ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ, ಪರ್ಟಿಕ್ಯುಲರ್ ಜಪಾನ್ ಮತ್ತು ಸೌತ್ ಕೊರಿಯಾದಲ್ಲಿ ಸೌತ್ ಕೊರಿಯಾ ಮತ್ತು ಜರ್ಮನಿಯಲ್ಲಿ ವೊಕೇಶ್ನಲ್ ಎಕ್ಸಾಮ್ಸ್ ಅಂತ ಆರಂಭದಿಂದಲೇ ಇದೆ. ಡ್ಯುಯಲ್ ಸಿಸ್ಟಮ್. ನಿಂದು ಮಾರ್ಕ್ಸ್ ಸಿಸ್ಟಮ್ ಒಂದು, ವೊಕೇಶ್ನಲ್ ಅಂದ್ರೇನು, ನಿನ್ನ ಸ್ಕಿಲ್ಲು, ನಿನ್ನ ಇಂಟ್ರೆಸ್ಟು, ನಿನ್ನ ಪ್ಯಾಷನ್ ಎಲ್ಲಿ, ಅದು ಜರ್ಮನಿಯಲ್ಲಿ ಮೊದಲಿಂದಲೇ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ಗಮನದಲ್ಲಿಟ್ಕೋಬೇಕು. ಮತ್ತು ಜಪಾನಲ್ಲಿ ನೀವು ತೊಗೊಂಡ್ರೆ, ವಿಚ್ ಇಸ್ ಕನ್ಸಿಡರ್ಡ್ ದ ಮೋಸ್ಟ್ ಡಿಸಿಪ್ಲಿನ್ಡ್. ಅಲ್ಲಿ ನೋಡಿ, ಇಲ್ಲಿ ಮಿನಿಸ್ಟ್ರಿ ಡಿಫೈನ್ಡ್ ಕರಿಕ್ಯುಲಮ್, ಎಲ್ರಿಗೂ ಒಂದೇ ಕರಿಕ್ಯುಲಮ್. ಇಲ್ಲಿ ಥರ ಬೇರೆ ಬೇರೆ ಇಲ್ಲ. ಇದು ಮೊದಲನೇದು. ಎರಡನೇದು, ಇದು ನಿಮಗೆ ಏನು ಹೇಳಿದೆ, ಕರಿಕ್ಯುಲಮ್ ಪ್ಯಾಟರ್ನ್, ಹೇಳ್ಕೊಡೋ ಪ್ಯಾಟರ್ನ್. ಬಟ್ ನನಗೆ ಅದಕ್ಕಿಂತ ಆತಂಕಕಾರಿ ವಿಚಾರ ಏನು ಅಂದರೆ ಸರ್, ಆಯ್ತಪ್ಪ, ಚೈನಾ ಮತ್ತು ನನ್ನನ್ನು ನಾನು ಸಿಲೆಬಸ್ ಬೇರೆ, ಅವ್ರು ಹೇಳ್ಕೊಡೋ ವಿಧಾನ ಬೇರೆ, ಬಟ್ ಅವರೆಲ್ಲರೂ ಒಂದೇ ಕಂಪೇರ್ ಮಾಡಬೇಕಲ್ವ ಸರ್ ನಾನು? ಈಗ ನಾವೆಲ್ಲರೂ ಮಾತಾಡ್ತೀವಿ, ಜರ್ಮನಿಲಿ ವರ್ಕರ್ ಪ್ರೊಡಕ್ಟಿವಿಟಿ ಈಸ್ 7.2 hours. 8 ಅವರ್ಗೆ 7.2 hours ಇಸ್ ದಿ ಪ್ರೊಡಕ್ಟಿವಿಟಿ. ಇಂಡಿಯಾದಲ್ಲಿ ಪ್ರೊಡಕ್ಟಿವಿಟಿ ಇಸ್ 1.1. ಆವ್ರೇಜಲ್ಲಿ ಜರ್ಮನಿಯಲ್ಲಿ 5 ದಿನಕ್ಕೆ ಅವರ ಪ್ರೊಡಕ್ಟಿವಿಟೀಸ್ 35 hours ಮಿನಿಮಮ್. ನಮ್ಮ ಇಂಡಿಯಾದಲ್ಲಿ ಇಡೀ ವಾರ ಮಾಡಿದ್ರು ಕೂಡ, 7 ದಿನಕ್ಕೆ ತಗೊಂಡ್ರು ಕೂಡ ಅವರ್ ಪ್ರೊಡಕ್ಟಿವಿಟೀಸ್ 10 hours. ಇದನ್ನೇ ನಾರಾಯಣ ಮೂರ್ತಿ ಅವರು ಹೇಳೋದು. ಈ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡೋದು ಹೆಂಗೆ, ಆ ಫೋಕಸ್ ತರೋದು ಹೆಂಗೆ, ಆ ಡಿಸಿಪ್ಲಿನ್ ತರೋದು ಹೆಂಗೆ, ಇದನ್ನು ನಾನು ಯಾವ ಮಾನದಂಡದ ಮೇಲೆ ಮೆಷರ್ ಮಾಡಬೇಕು ಸರ್? ನೀ ಪಾಠದ ವ್ಯವಸ್ಥೆ ಬೇರೆ, ನೀ ಹೇಳ್ಕೊಡೋ ವಿಧಾನ ಬೇರೆ,
ಅಲ್ಲಿ ಸರ್ಕಾರ ದುಡ್ಡು ಕೊಡುತ್ತೆ ಮಕ್ಕಳು ಓದೋಕ್ಕೆ. ಎಲ್ಲ ಇದ್ದು ನಮ್ಮ ದೇಶದ ವ್ಯವಸ್ಥೆ ಬೇರೆ. ಆದರೆ ನಾನು ಈಕ್ವಲ್ ಪ್ಯಾರಾಮೀಟರ್ಸಲ್ಲಿ ನಾನು ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಅಂತೀವಲ್ಲ ಸರ್, ಆ ಲೆವೆಲ್ ಪ್ಲೇಯಿಂಗ್ ಗ್ರೌಂಡಲ್ಲಿ ನಮ್ಮ ಇಂಡಿಯನ್ ಯೂತು ಮತ್ತು ಅಲ್ಲಿ ಯೂತ್ನ ಕಂಪೇರ್ ಮಾಡೋಕ್ಕೆ ಹೊರಟಾಗ A64 ಅಂತ ತಮ್ಗೆ ಹೇಳಿದೆ. ನಿಮ್ಮ ಸಾಮರ್ಥ್ಯ ಸತ್ವಗಳು ಹೆಂಗೆ, ವೈಟಮಿನ್ ಎ ಅವನಿಗೂ ಒಂದೇ ನಮಗೂ ಒಂದೇನಾ ಸರ್? ವೈಟಮಿನ್ ಡಿ ಅವನಿಗೂ ಒಂದೇ ನನಗೂ ಒಂದೇನಾ ಸರ್? ಹಾರ್ಮೋನ್ ಪ್ರೊಜೆಸ್ಟ್ರಾಲ್ ಅವನಿಗೂ ಒಂದೇ ನನಗೂ ಒಂದೇನಾ ಸರ್? ಅಲ್ಲೇನೋ ಡಿಫ್ರೆನ್ಸ್ ಇದೆಯಾ ಸರ್? ಎಜುಕೇಷನ್ ಡಿಫ್ರೆನ್ಸ್ ಇರ್ಬೋದು, ಒಳಗಡೆ ಇರೋ ಸತ್ವಗಳು ಒಂದೇ ಅಂದಮೇಲೆ, ಜೀವಸತ್ವಗಳು ಒಂದೇ ಅಂದಮೇಲೆ, ಮಿನರಲ್ಸ್ ಒಂದೇ ಅಂದಮೇಲೆ ನೋಡಿ ಸರ್, ಒಂದು ಜೀವಸತ್ವ ವಿಟಮಿನ್, ಇನ್ನೊಂದು ಮಿನರಲ್ಸ್ ಖನಿಜ ಸತ್ವ. ಅದು ಬಿಟ್ಟರೆ ಇನ್ಯಾವ ಸತ್ವ? ನಂದೇ ಸತ್ವ, ಸಾಮರ್ಥ್ಯ ಸತ್ವ. ಇದು ಎಲ್ಲ ಯೂನಿವರ್ಸಲ್ ನಾರ್ಮ್ ಇದ್ಮೇಲೆ ಸಾಮರ್ಥ್ಯ ಸತ್ವ ಕೂಡ ಯೂನಿವರ್ಸಲ್ ನಾರ್ಮ್. ಹೆಂಗೆ ಕಂಡುಹಿಡಿಯೋದನ್ನು ಹುಚ್ಚು ತಂದಲ್ಲೇ 15 ವರ್ಷ ಕೂತು 64 ಎಬಿಲಿಟಿಗಳನ್ನ 64 ವಿದ್ಯೆ ಅಂದ್ರಿ. ನಮ್ಮ ಹಳ್ಳಿ ಕಡೆ ದೊಡ್ಡವರು 64 ವಿದ್ಯೆ 64 ವಿದ್ಯೆ ಅನ್ನೋರು. ಸರ್ 64 ವಿದ್ಯೆ ಅಂದರೆ ಏನು ಗೊತ್ತಾ ಸರ್? 64 ಎಬಿಲಿಟಿ ಅಂತ ಅರ್ಥ. ಆ ಕಾಲದವ್ರು ಹೇಳಿದ್ರು, ಅದಕ್ಕೆ ಬೇರೆ ಬೇರೆ ಡೆಫಿನೇಷನ್ ಇದೆ. ಚೆಸ್ ಎಷ್ಟು ಸರ್ ಇರೋದು? 64 ಸ್ಕ್ವೇರು. ಯಾಕೆ ಸರ್ 64 ಸ್ಕ್ವೇರು? 64ಕ್ಕೆ ಸೈಂಟಿಫಿಕ್ ವ್ಯಾಲಿಡಿಟಿ ಇದೆ. ಅದು ಆಮೇಲೆ ಬರೋಣ ಸರ್. ಈ 64 ಎಬಿಲಿಟಿಗಳು ಅಂದಾಗ ಆದಮೇಲೆ ಗಮನ ಇಟ್ಟು ಕೇಳ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಪ್ರಪ್ರಥಮ ಬಾರಿಗೆ ವರ್ಲ್ಡಲ್ಲಿ ಯಾರೂ ಕಂಡುಹಿಡಿದೇ ಇರೋದನ್ನ ನಾವು ಒಬ್ಬ ಕನ್ನಡಿಗ ಕಂಡುಹಿಡಿದು ಈ ಸುವರ್ಣದಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವರ್ಲ್ಡಲ್ಲಿ ಜೀವಸತ್ವ ಎಲ್ರಿಗೂ ಒಂದೇ, ಖನಿಜ ಸತ್ವ ಎಲ್ರಿಗೂ ಒಂದೇ. ಜೀವಸತ್ವ ಅಂದ್ರೇನು? ವಿಟಮಿನ್ನು. ಖನಿಜ ಸತ್ವ ಅಂದ್ರೇನು? ಮಿನರಲ್ಲು. ಹಾಗೆ ಪ್ರಪಂಚದಲ್ಲಿ ಪ್ರಪ್ರಥಮ ಬಾರಿಗೆ ಸುವರ್ಣ ಸ್ಟುಡಿಯೋದಿಂದ ಬರ್ತಾ ಇದೆ ಸಾಮರ್ಥ್ಯ ಸತ್ವ. ಆ ಸಾಮರ್ಥ್ಯ ಸತ್ವ ಹೇಗೆ ವಿಟಮಿನ್ ಎ ಇಂದ ಹಿಡಿದು ಬೇರೆ ಬೇರೆ B12ವರೆಗೆ ಹೋಗುತ್ತೋ, ಅದೇ ರೀತಿಯಲ್ಲಿ 64 ಸಕ್ಸಸ್ ಎಬಿಲಿಟೀಸ್ಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿದೆ. ಆ ಮನುಷ್ಯನ ಆಧಾರದ ಮೇಲೆ ಇಂಡಿಯಾ ಮತ್ತು ಬೇರೆ ದೇಶಗಳನ್ನ ನಾವು ಅಳೆದಿದ್ದೀವಿ, ನಾಟ್ ಬೇಸ್ಡ್ ಆನ್ ದರ್ ಕರಿಕ್ಯುಲಮ್ ಆರ್ ದ ಟೀಚಿಂಗ್ ಪ್ಯಾಟರ್ನ್. ಅದರಲ್ಲಿ 4ಅಲ್ಲಿ ಹೇಗೆ ನಾವು ಅಳೆದಿದ್ದೀವಿ ಅಂದರೆ 64ರಲ್ಲಿ 4 ಪಿಲ್ಲರ್ ತಂದಿದ್ದೀವಿ. ಒಂದು ಆ್ಯಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್, ಎಕ್ಸಿಕ್ಯೂಷನ್. ಆ್ಯಟಿಟ್ಯೂಡ್ ಅಂದ್ರೇನು? ನಿನ್ನ ಎಲ್ಲ ಚಲನವಲನ, ನೀನು ಎಲ್ಲವನ್ನ ಡಿಸೈಡ್ ಮಾಡೋದು ಯಾವುದು? ಆ್ಯಟಿಟ್ಯೂಡ್. ಆ್ಯಟಿಟ್ಯೂಡ್ ಅಂದರೆ ಏನಂತೀವಿ? ಸ್ಟೈಲು, ಶೋಕಿ. ಅದಲ್ಲ ಆ್ಯಟಿಟ್ಯೂಡ್ ಅಂದರೆ. ಆ್ಯಟಿಟ್ಯೂಡ್ ಅಂದರೆ ಮನೋಧೋರಣೆ. ನೀನು ಮಲ್ಕೊಳ್ಳೋಕ್ಕೆ ಅಬ್ದುಲ್ ಕಲಾಂ ಹೇಳೋರು, ನೀನು ನಿದ್ರೆ ಮಾಡೋಕ್ಕೆ ಬಿಡ್ದಂಗೆ ಕೆಲಸ ಮಾಡಿಸೋದೇ ನಿನ್ನ ಐಡಿಯಾ ಅಂತ ಹೇಳೋರು. ಅದು ಬರೋದೆಲ್ಲಿಂದ? ಆಪ್ಟಿಟ್ಯೂಡಿಂದಿಲ್ಲ, ಆ್ಯಟಿಟ್ಯೂಡಿಂದ. ನಿನ್ನ ದುಮ್ಮಿಕ್ಕಿಸ್ತಾ ಇರ್ತದದು. ಕೆಲವರೆಲ್ಲ ಸಪ್ಪಗಿರ್ತಾರೆ, ಯಾಕೆ ಗೊತ್ತಾ? ಬುದ್ಧಿವಂತಿಕೆಗೆ ಅದಕ್ಕೆ ಸಂಬಂಧ ಅಲ್ಲ ಆ್ಯಟಿಟ್ಯೂಡ್. ಆ್ಯಟಿಟ್ಯೂಡ್ ಅಂದರೆ ಏನು ಆದ್ಮೇಲೆ ನಾವು ಪಟ್ಟಿ ಮಾಡೋದು ಮೊದಲನೇದು ಕ್ಯೂರಿಯಾಸಿಟಿ. ವಯಸ್ಸೆಷ್ಟೇ ಆಗಲಿ, ಮಗುಗೆ ಯಾಕೆ ಮಗು ಥರ ಅಂತ ಗೊತ್ತಾ? ಮಗುಗೆ ಎಲ್ಲದರಲ್ಲೂ ನೋ ಇದೆ. ಮಗು ಎಲ್ಲದರಲ್ಲೂ ಪ್ರಶ್ನೆ ಕೇಳುತ್ತೆ. ನೀವು ನೋ ಅಂತ ಏನು ಕಾನ್ಸೆಪ್ಟ್ ತಂದಿದ್ದೀರಾ, ಆ ಮಗು NO ಇಂದ ಶುರು ಮಾಡುತ್ತೆ. ಅದು ಎಲ್ಲಿಗೆ ಲೀಡ್ ಆಗುತ್ತೆ? KNOWಗೆ ಲೀಡ್ ಆಗುತ್ತೆ. ಆ ಮಗು ಶುರು ಆಗೋದು ಕ್ಯೂರಿಯಾಸಿಟಿಯಿಂದ. ಇವತ್ತು ಆದ್ಮೇಲೆ ಗಮನದಲ್ಲಿ ಇಟ್ಕೊಳ್ಳಿ, ಎಷ್ಟು ಮಕ್ಕಳಿಗೆ ಏನು ಕ್ಯೂರಿಯಾಸಿಟಿ ಹೇಳ್ಕೊಡ್ತಾ ಇದ್ದೀರಾ ನೀವಾಗಲಿ ಶಾಲೆಗಳಾಗಲಿ. ಅದ್ರ ಜೊತೆಗೆ ನಿಮ್ಗೆ ಹೇಳ್ಕೊಡ್ತಾ ಬರ್ತೀನಿ ಮತ್ತು ಆಲ್ ವರ್ಲ್ಡ್ ವೈಡ್ದು ನಿಮಗೆ ತರ್ತೀನಿ. ಸ್ವಲ್ಪ ಇದು ಒಂದು ಸೈಂಟಿಫಿಕ್ ಸೆಷನ್ ಆದ್ದರಿಂದ ನೀವು ಸ್ವಲ್ಪ ಸಹಿಸ್ಕೋಬೇಕು. ನಾನು ನಿಮಗೆ ರೀಲ್ಸು ವೀಡಿಯೋಸ್ ತೋರಿಸ್ತಾ ಇಲ್ಲ, ನಿಮ್ಮ ಮಕ್ಕಳು ಇಡೀ ಭವಿಷ್ಯ ತೋರಿಸ್ತಾ ಇದ್ದೀನಿ. ಸ್ವಲ್ಪ ತಾಳ್ಮೆಯಿಂದ ಗಮನ ಇಟ್ಟು ಅರ್ಧ ಗಂಟೆ ಫಿಲ್ಮ್ 3 ಗಂಟೆಗೆ ಹೋಗಿ ಎಷ್ಟೋ ಖರ್ಚು ಮಾಡ್ತೀರಾ. ಇಲ್ಲೇನು ಖರ್ಚು ಮಾಡಿದೆ 30 ನಿಮಿಷ ಕರೆಕ್ಟಾಗಿ ಗಮನದಲ್ಲಿಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಮಗುನ 64 ಸಾಮರ್ಥ್ಯ ಸತ್ವ ಅಂದ್ರೇನು, ಅದು ಏನೇನು ಮಾಡುತ್ತೆ ಅನ್ನೋದನ್ನ. ಮೊದಲನೇದು ಕ್ಯೂರಿಯಾಸಿಟಿ, ಎರಡನೇದು ಆಪ್ಟಿಮಿಸಮ್, ಆಶಾವಾದ. ಮೊದಲನೇದು ಕುತೂಹಲ, ಇನ್ನು ಎರಡನೇದು ಆಶಾವಾದ. ಮೂರನೇದು ರಿಗಾರ್ಡ್ ಫಾರ್ ಅದರ್ಸ್, ಸಂಸ್ಕಾರ, ಬೇರೆಯವ್ರನ್ನ ಮಾತಾಡಿಸೋ ರೀತಿ. ನಾಲ್ಕನೇದು ಎಂಪತಿ, ಇನ್ನೊಬ್ಬರ ಬಗ್ಗೆ ಆ ಒಂದು ಅಲ್ಲಿ ಗೌರವ ಕೊಟ್ಟಾಯಿತು. ಎಂಪತಿ ಅಂದರೆ ಇನ್ನೊಬ್ಬರು ನನ್ನವರು ಅನ್ನಿಸ್ಬೇಕು. ಐದನೇದು ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಯಾವ ಪುಸ್ತಕದಲ್ಲಿ ಮೆಷರ್ ಮಾಡ್ತೀರಿ? ಆ ಮಗು 30 ಮಾರ್ಕ್ಸ್ ತೆಗೆದಿರ್ತದೆ. ಕಾನ್ಫಿಡೆನ್ಸು ಆಪ್ಟಿಮಿಸಮ್ ಆಗ ಮಗುನ ಮುಟ್ಟಕ್ಕಾಗಲ್ಲ. ನಾನು ಸಾಧಿಸ್ತೀನಿ. ಒಂದು ಈ ಗಟ್ಟೆ ಒಂದು ಹೇಳ್ಬಿಟ್ಟು ನಿಮ್ಗೆ ಮುಂದೆ ಹೋಗ್ತೀನಿ ಸರ್. ಥಾಮಸ್ ಆಲ್ವಾ ಎಡಿಸನ್ ಬಗ್ಗೆ ತಾವು ಕೇಳಿದ್ದೀರ. 3ನೇ ಕ್ಲಾಸ್ ಆ ಮಗು ಓದಬೇಕಾದ್ರೆ ಆ ಒಂದು ಚೀಟಿ ಎಷ್ಟೋ ಜನ ನೋಡಿರ್ತೀರಾ, ಆದರೂ ನಿಮಗೆ ಗಮನ ಕೊಟ್ಟು ಕೇಳ್ತಾ ಇದ್ದೀನಿ. ನಿಮ್ಮ ಮಗು ಒಂದು ವಜ್ರ. ಆ ವಜ್ರನ ತೀರ್ಮಾನ ಮಾಡಬೇಕಾದ್ರೆ ನೀವು, ನಿಮ್ಮ ಮಗು ಮತ್ತು ನಮ್ಮಂಥ ಒಂದು ವೈಜ್ಞಾನಿಕ ಡಾಕ್ಟ್ರು. ಥಾಮಸ್ ಆಲ್ವಾ ಎಡಿಸನ್ನು ಒಂದು 3ನೇ ಕ್ಲಾಸ್ ಇರಬೇಕಾದ್ರೆ ಒಂದು ಚೀಟಿ ತರ್ತಾರೆ. ಆ ಥಾಮಸ್ ಆಲ್ವಾ ಎಡಿಸನ್ ಆ ಕಾಲದ ಮಕ್ಕಳು ಹೆಂಗಿದ್ರು ಅಂದರೆ, ಆ ಚೀಟಿ ಅವ್ರು ಹೇಳ್ತಾರೆ, ಗೋ ಆ್ಯಂಡ್ ಗಿವ್ ಇಟ್ ಯುವರ್ ಮದರ್ ಅಂತಾರೆ. ಆ ಮಗು ಆ ಚೀಟಿ ಕೂಡ ಓಪನ್ ಮಾಡಲ್ಲ. ಅದು ಶಿಸ್ತದು. ತಾಯಿ ಮೇಲೆ ಆ ಮಗುಗಿರೋ ವಿಶ್ವಾಸ ಮತ್ತು ಗೌರವ. ಆ ಥಾಮಸ್ ಆಲ್ವಾ ಎಡಿಸನ್ ತಂದು ಹಂಗೆ ಕೊಡ್ತಾರೆ. ಆಯಿತು, ಆ ಮಗು ಅದು ತೆಗೆದು ಅದು ತಾಯಿ ಇದನ್ನು ಮಡಚಿಟ್ರು. ನಾಳೆಯಿಂದ ಆ ಮಗುನ ಸ್ಕೂಲಿಗೆ ಕಳಿಸಲ್ಲ, ಮಾರನೇ ದಿನದಿಂದ.
ಪ್ರತಿಯೊಂದು ಮನೇಲೆ ತಾಯೇ ಗುರು, ಪರಿಸರನೇ ಗುರು. ಅಲ್ಲ ಅದೇ ಅಲ್ವ ನಿಮ್ಗೆ ಎಷ್ಟು ಸಿಂಪಲ್ಲಾಗಿ ಹೇಳ್ತಿದ್ದೆ. ಅಂದರೆ ನಾವು ಹೆಂಗೆ ಇದು ಈ ಸಮಸ್ಯೆ ಏನು ಅನಿಸುತ್ತೆ ಅಂದರೆ ನಾವು ಮರಿತಾ ಇರೋದೇ ಇದಕ್ಕೆ ಮುಖ್ಯ ಕಾರಣ ಅನಿಸುತ್ತೆ. ಈಗ ಜನನಿ ತಾನೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅನ್ನೋದನ್ನು ನಾವೆಲ್ಲರೂ ಕೇಳ್ತಿದ್ವಿ. ಆ ಕೇಳ್ತಾ ಇದ್ದದ್ದು ಕೂಡ ಮರಿತಾ ಇದ್ದೀವಿ. ಸತ್ಯ. ಜೊತೆಗೆ ಇಂಥ ಒಂದಿಷ್ಟು ಉದಾಹರಣೆಗಳು, ನೀವು ಥಾಮಸ್ ಆಲ್ವಾ ಎಡಿಸನ್ ಅವರ ಉದಾಹರಣೆ ಕೊಟ್ಟಿದ್ದು ತುಂಬ ಅದ್ಭುತವಾದಂಥ ಉದಾಹರಣೆ. ಅದು ಆ ತಾಯಿಯ ಜವಾಬ್ದಾರಿ ತಗೊಳ್ದಿದ್ರೆ ಇವತ್ತು ಜಗತ್ತು ಆ ಸೈಂಟಿಸ್ಟ್ ನೋಡ್ತಿರ್ಲಿಲ್ಲ. ಸರ್ ನಾನು ಹೇಳಿದ್ನಲ್ಲ ಸರ್ ನನಗೆ ಮಾಧ್ಯಮದಲ್ಲಿ ದೊಡ್ಡ ಏನೇನೋ ಹೇಳ್ಬೋದು ಸರ್, ನನಗೆ ಏನು ಗೊತ್ತಿಲ್ಲ ಸರ್. ನಾನು ಇವತ್ತೇನು ನಾನು ದೊಡ್ಡವನು ಅಂತ ಅನಿಸಿಲ್ಲ. ಬಟ್ ವಾಸ್ತವ ಹೇಳ ಸರ್, ನನ್ನ ತಾಯಿ ಒಬ್ಬರು ನನಗೆ 3ನೇ ವಯಸ್ಸಲ್ಲಿ ಮಹಿಷಾಸುರ ಮರ್ದಿನಿ ಅಂತ ಬರೆಸದೆ ಹೋಗಿದ್ದರೆ ನಾನು ಏನಾಗ್ತಿದ್ದೆ ಅನ್ನೋದನ್ನ ಪ್ರತಿನಿತ್ಯ ನಾನು ಕಲ್ಪನೆ ಮಾಡ್ಕೊತೀನಿ ಸರ್. ತಾಯಿ ಮೊದಲ ಗುರು, ಅದರಲ್ಲೇನು ಪ್ರಶ್ನೆ ಇಲ್ಲ. ಸೊ ಈ ಥಾಮಸ್ ಆಲ್ವಾ ಎಡಿಸನ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಥಾಮಸ್ ಆಲ್ವಾ ಎಡಿಸನ್ ತಾಯಿ ಮತ್ತು ಪರಿಸರ ಇವೆರಡೇ. ಥಾಮಸ್ ಆಲ್ವಾ ಏನೇನು ಸಾಧಿಸಿದ್ರು ಗೊತ್ತು. ಇವತ್ತು ನಾವು ಕೂತಿರೋದು ಅವರ ಒಂದು ಕೊಡುಗೆನೇ, ಲೈಟು, ಬಲ್ಬು. ಥಾಮಸ್ ಆಲ್ವಾ ಎಡಿಸನ್ನು ಮತ್ತು ನಮ್ಮ ಇನ್ವೆನ್ಷನ್ನ ನಾವು ಕಂಪೇರ್ ಮಾಡಿ ಇನ್ನೊಂದು ದಿನ ಮಾತಾಡ್ತೀನಿ. ಬಟ್ ಕ್ವಶನ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಪತ್ರದಲ್ಲಿ ಅವ್ರು ಏನು ಕಳಿಸಿರ್ತಾರೆ ಸ್ಕೂಲವರು ಅಂದರೆ, ಈ ಮಗು ವಿಚಿತ್ರವಾಗಿ ಆಡುತ್ತೆ, ಈ ಮಗುಗೆ ಶಾಲೆಗೆ ನಾಳೆಯಿಂದ ಕಳಿಸ್ಬಿಡಿ ಅಂತ ಕಳಿಸಿರ್ತಾರೆ. ನಿಮ್ಮ ಥರ ಒಂದೊಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಓಡಾಡ್ಸಲ್ಲ. ತಾಯಿಗೆ ಎಷ್ಟು ವಿಶ್ವಾಸ ಅಂದರೆ, ತಾಯಿ ಏನು ತುಂಬ ವಿದ್ಯಾವಂತೆ, ದೊಡ್ಡ PhD ಅಲ್ಲ, ತಾಯಿ ಅರಿಯದ ಜಗತ್ತು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಆ ತಾಯಿ ಮಾಳೆಯಿಂದ ಮಗುನ ಕಳಿಸ್ಬೇಡಿ. ಅಲ್ಲೇನು ಸಾವಿರಾರು ಸ್ಕೂಲ ಇರ್ತದೆ ಓಡಾಡ್ಸೋಕ್ಕೆ, ಹಳ್ಳಿಗಳವೆಲ್ಲ. ಆಯಿತು ಸ್ಕೂಲಿಗೆ ಕಳಿಸ್ಲ, ಮಗುನ ಜೊತೆಗೆ ಇಟ್ಕೊಂಡು ಅವ್ರು ಹೇಳೋದು, ಪರಿಸರಕ್ಕೆ ಹೋಗೋದು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ಕುತೂಹಲ ನ್ಯಾಚುರಲ್ ಆಗಿ ಬೆಳೆದ್ಬಿಡ್ತು. ಎಲ್ಲೋ ಒಂದು ಕಡೆ ಜಗದೀಶ್ ಚಂದ್ರ ಬೋಸ್ ಹೇಳ್ತಾರೆ, ಯಾರು ನಮ್ಮ ಸೈಂಟಿಸ್ಟು, ಎಲ್ಲಿಗೆ ಬಂತು ಅಂದರೆ ಗಿಡಗಳನ್ನ ನೋಡೋಕ್ಕೆ ಶುರು ಮಾಡು, ಪ್ರತಿಯೊಂದು ನಿಂಗೆ ಅಲ್ಲೇ ಉಳಿತಾ ಹೋಗುತ್ತೆ. ಒಂದೊಂದು ಎಲೆ, ಆ ಗಿಡದಲ್ಲಿ ಯಾಕೆ ಒಂದೊಂದು ಎಲೆನೂ ಬೇರೆ ಬೇರೆ ಥರ ಇದೆ, ಅಲ್ಲಿಂದ ನೀನು ಪ್ರಶ್ನೆ ಶುರು ಮಾಡು, ನಿಂದು ಎಲ್ಲ ಉದ್ಧಾರ ಆಗುತ್ತೆ. ನಿಮ್ಮ ಪ್ರತಿ ಮನೇಲಿ ಎಲೆ ಇರ್ತದೆ, ಆ ಎಲೆನ ಒಂದೊಂದು ಮಗು ಒಂದೊಂದು ದಿನ ಬರೀ ಆ ಎಲೆನ ಗಮನ ಕೊಡ್ತಾ ಹೋಗಲಿ, 10 ನಿಮಿಷ ನಿಮಗೆಲ್ಲ ಟಿಪ್ಸ್ ಕೊಡ್ತಾ ಹೋಗ್ತಿದ್ದೀನಿ, ಅಲ್ಲಿಂದ ಬೆಳೆಯುವಂಥದ್ದು. ಆ ಥಾಮಸ್ ಆಲ್ವಾ ಎಡಿಸನ್ ಆ ಮಟ್ಟಕ್ಕಾದಾಗ ಆ ಮಗು ಗೊತ್ತಿಲ್ಲ. ಒಂದು ದಿನ ಎಲ್ಲ ಆಗಿ ಅವ್ರ ತಾಯಿ ತೀರಿದ ಮೇಲೆ ಆ ಪೆಟ್ಟಿಗೆನ ಓಪನ್ ಮಾಡ್ತಾರೆ. ಆ ಪೆಟ್ಟಿಗೆನ ಓಪನ್ ಮಾಡಿದಾಗ ನಿನ್ನ ಮಗು ವಿಚಿತ್ರ ಮಗು, ವಿಶಿಷ್ಟ ಅಂತ ಬರೆಯಲ್ಲ ಅವರು. ಯಾವ ಮಗು ವಿಭಿನ್ನವಾಗಿರ್ತದೆ, ಯಾವ ಮಗು ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಇರ್ತದೆ, ಇವರು ಕನ್ವೆನ್ಷನಲ್ ಮೆಕ್ಯಾನಿಸಮ್. ಆ ಮೆಕ್ಯಾನಿಸಮ್ ಫಾಲೋ ಆದರೆ ಎಸ್, ನೋ ಅಂದರೆ ಅವನು ವಿಚಿತ್ರ. ಥಾಮಸ್ ಆಲ್ವಾ ಎಡಿಸನ್ ನೋ, ಪ್ರತಿಯೊಂದಕ್ಕೂ ಪ್ರಶ್ನೆ ಕೇಳೋರು. ಆ ಪ್ರಶ್ನೆಗೆ ಟೀಚರ್ಸ್ ಉತ್ತರ ಇಲ್ವಲ್ಲ, ಇವನ ವಿಚಿತ್ರ ಅಂತ ಹೊರಗಡೆ ಹಾಕ್ಬಿಟ್ರು. ಅಮ್ಮ ಹೊರಗಡೆ ಹಾಕಲಿಲ್ಲ. ಆ ಬರೀತಾರೆ, ಆ ಟ್ರಂಕ್ ಓಪನ್ ಮಾಡಿ ನೋಡ್ತಾರೆ, ಯುವರ್ ಸನ್ ಇಸ್ ಮಿಸ್ಫಿಟ್ ಟು ಸ್ಟಡಿ ಆ್ಯಂಡ್ ಈಸ್ ಪೆಕ್ಯುಲಿಯರ್, ಅದು ಇದು ಅಂತ ಗಾಳ 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 ಅಂತ ಥಾಮಸ್ ಆಲ್ವಾ ಎಡಿಸನ್ ಹೇಳ್ತಾರೆ. ಅದಲ್ವೇನ್ರಿ ತಾಯಿ ಮಹತ್ವ? ಅದು ಕಣ್ರಿ. ಅವತ್ತ ತಾಯಿ ವಿವಶರಾಗಿ ನಿರಾಶರಾಗಿ, ನೀನೇನು ನನ್ನ ಮಗುಗೆ ಇಲ್ಲ ದಾರಿ ಅಂತ ಕೂತ್ಬಿಟ್ಟು ಹೋಗಿದ್ರೆ ಇವತ್ತು ಥಾಮಸ್ ಆಲ್ವಾ ಎಡಿಸನ್ ನೀವು ಕೇಳ್ತಾ ಇರಲ್ಲ. ಆ ತಾಯಿಗೆ ಅರ್ಥ ಆಯಿತು, ಎಡಿಸನ್ ಒಂದು ವಜ್ರ ಅನ್ನೋದು ಆ ತಾಯಿಗೆ ಅರ್ಥ ಆಯಿತು. ವಜ್ರ ಇಲ್ಲದೇ ಇದ್ರು ಕೂಡ ಇರೋ ವಜ್ರನ ಉಜ್ಜಿ ವಜ್ರ ಮಾಡಿದ್ರು. ನಿಮಗೆ ನಮಗೆ ಎಲ್ರಿಗೂ ಆ ಕೆಲಸ ಇದೆ, ಆ ಜವಾಬ್ದಾರಿ ಇದೆ. ಆದ್ಮೇಲೆ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ನಾನು ಭಾವುಕನೇ, ಯಾಕೆಂದರೆ ನನ್ನ ದೇಶದ ಬಗ್ಗೆ, ಮಕ್ಕಳ ಬಗ್ಗೆ ಆ ಕಳಕಳಿ ಇದೆ, ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮೆಲ್ರಿಗೂ ಧನ್ಯವಾದ ಹೇಳ್ತಾ, ಕಾನ್ಫಿಡೆನ್ಸ್, ಎಷ್ಟು ಜನ ಮಕ್ಕಳು ಕಾನ್ಫಿಡೆನ್ಸ್ ಇದೆ ಇವತ್ತು. ನೆಕ್ಸ್ಟು ರೆಸಿಲಿಯನ್ಸ್. ಇವತ್ತು ಬೆಳಿಗ್ಗೆ ಸಪ್ಪಗಿರ್ತಾನೆ, ಅರ್ಧ ಗಂಟೆಗೆ ಚಿಮ್ತಾನೆ, ಅದನ್ನು ರೆಸಿಲಿಯನ್ಸ್ ಅಂತ ಕರೆಯೋದು. ಡೈನಮಿಸಮ್, ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ. ಡೈನಮಿಸಮ್, ಓಪನ್ ಮೈಂಡೆಡ್ನೆಸ್, ಎಲ್ಲ ಕಲ್ತ್ಕೊಳ್ಳೋದು. ಅಕೌಂಟಬಿಲಿಟಿ, ನನ್ನ ತಾಯಿಗೆ ನಾನು ಉತ್ತರ ಕೊಡೋಂಗಿರಬೇಕು. ಅಡ್ಯಾಪ್ಟಬಿಲಿಟಿ, ಪರಿಸ್ಥಿತಿಗೆ ತಕ್ಕಂತೆ ಹೊಂದಾಣಿಕೆ ಮಾಡ್ಕೊಳ್ಳೋದು. ಗ್ರೋತ್ ಮೈಂಡ್ಸೆಟ್, ಹ್ಯೂಮಿಲಿಟಿ, ವಿಧೇಯತೆ, ನೀ ಏನೇ ಬುದ್ಧಿವಂತ ಆಗು, ಅದ್ರ ಜೊತೆಗೆ ವಿನಯ. ಸ್ಟೆಡ್ ಫಸ್ಟ್ನೆಸ್ ಅಂದರೆ ನೀವು ಹಿಡಿದಿದ್ದನ್ನ ಬಿಡೋಂಗಿಲ್ಲ. ತಪ್ಪು ತಿಳ್ಕೊಬೇಡಿ, ಮಧ್ಯದಲ್ಲಿ ನಾನು ಉದಾಹರಣೆಗಳು ಕೊಡ್ತೀನಿ. ಸಿವಿಲ್ ಸರ್ವಿಸ್ ಬಿಟ್ಟು ನನ್ನ ಬ್ಯಾಚ್ಮೇಟ್ಸ್ ಎಲ್ಲ ಇವತ್ತು ಕಮಿಷನರ್ಸು, ಸೆಕ್ರೆಟರೀಸು. ಎಷ್ಟೋ ಸಾರಿ ಕೇಳ್ತಾರೆ, ಏನಾಗಿದೆ ನಿಮಗೆ ಎತ್ತ ಅಂತ. 15 ವರ್ಷ ಈವನ್ ನನ್ನ ಜಮೀನುಗಳನ್ನು ಕೂಡ ಮಾರ್ಕೊಂಡು ಈ ಒಂದು ಕಲ್ಪನೆ ನನ್ನ ಕೈಲಿ ಬಿಡೋಕ್ಕಾಗಲಿಲ್ಲ. ವಿವೇಕಾನಂದವ್ರು ಮಾತಂತಾರೆ, ಗೆಟ್ ಅನ್ ಐಡಿಯಾ, ಮೇಕ್ ಇಟ್, ಲೀವ್ ಇಟ್, ಡೈ ಫಾರ್ ಇಟ್. ಅದಕ್ಕೆ ವಿವೇಕಾನಂದ ಅಂತ ಕರೆಯೋದು. ದೇಹದ ಪ್ರತಿಯೊಂದು ಕಣದಲ್ಲೂ ಅದನ್ನು ತುಂಬಿಕೊಳ್ಳು ಅಂತ ಹೇಳೋದು. ನಾನು ತುಂಬ್ಕೊಂಬಿಟ್ಟೆ. ಆ ತುಂಬ್ಕೊಂಡಿದ್ದಕ್ಕೆ ಭಗವಂತ ಯಾರೋ ಒಂದು ಮಾತಂದರು, ನೀನು 10 ವರ್ಷ ಕರೆಕ್ಟಾಗಿ ತಪಸ್ಸು ಮಾಡಿದ್ರೆ ಭಗವಾನ್ ಶಿವ ಕೂಡ ನೀನು ಕಾಣ್ತಾರೆ ಅಂತ. ಅಂಥದ್ರಲ್ಲಿ ಒಂದು ಇನ್ವೆನ್ಷನ್ ಅನ್ನೋ ತಪಸ್ಸೆ. ಸೊ ಸ್ಟೆಡ್ ಫಾಸ್ಟ್ನೆಸ್, ಸೆಲ್ಫ್ ರಿಫ್ಲೆಕ್ಷನ್. ಪ್ರತಿ ರಾತ್ರಿ ನೀವು ಮಲಗೋಕ್ಕೆ ಮುಂಚೆ ಇವತ್ತು ಏನಾಯಿತು ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಚಿಂತನೆ ಮಾಡಿ, ಸರಿ ತಪ್ಪು ಯಾರಿಗೆ ಬೈದೆ, ಯಾರಿಗೆ ಬೈಲಿಲ್ಲ, ಅಥವಾ ನಾನು ಏನು ತಪ್ಪು ಮಾಡಿದೆ, ಈ ಸೆಲ್ಫ್ ರಿಫ್ಲೆಕ್ಷನ್ ವೆರಿ ಇಂಪಾರ್ಟೆಂಟ್ ಆ್ಯಟಿಟ್ಯೂಡ್. ಮತ್ತು ಕರೇಜ್, ಏನೇ ಬರಲಿ ನಾನು ಎದುರಿಸ್ತೀನಿ ಅನ್ನೋ ಕರೇಜ್. ಇದು
ಮುಗಿಸ್ಬಿಡ್ತೀನಿ ದಯವಿಟ್ಟು, ಸ್ವಲ್ಪ ಇದು ಇಂಪಾರ್ಟೆಂಟ್. ಇಲ್ಲ, ಇಲ್ಲ. ಮತ್ತು ಇದು ಒಂದು ಕಡೆ, ಇದಕ್ಕೂ ಮಾರ್ಕ್ಸ್ಗೆ ಏನಾದ್ರು ಸಂಬಂಧ ಇದೆಯಾ? ಸಂಬಂಧ ಇಲ್ಲ. ಆದರೆ ಮಾರ್ಕ್ಸ್ ತೆಗೆ ಮಾಡೋದು ಇದೇನೆ. ಮೆಮೊರಿ, ಈಗ ಮಾರ್ಕ್ಸಿಗೆ ಬರ್ತೀನಿ. ಆಪ್ಟಿಟ್ಯೂಡ್ ಅಂದರೆ ಬುದ್ಧಿಮತ್ತೆಗೆ ಸಂಬಂಧಪಟ್ಟಿದ್ದು. ಮೆಮೊರಿ ನಂಬರ್ 1, ನಂಬರ್ 2 ಕಾನ್ಸಂಟ್ರೇಷನ್, ನಂಬರ್ 3 ಅಟೆನ್ಷನ್ ಟು ಡೀಟೇಲ್. ನೀವು ಓದ್ತಾ ಇದ್ದೀನಿ ಅಂತ ಅನ್ಕೋತೀರಾ, ತಲೆ ಒಳಗೆ ಎಷ್ಟು ಇಟ್ಕೋತೀರಾ ನೀವು ಅಳಿಯಲ್ಲ. ಅದು ಓದ್ತಾ ಇದ್ದೀರಿ ಅನ್ಕೋತೀರಾ, ಎಷ್ಟು ಸೂಕ್ಷ್ಮ ವಿಚಾರಗಳನ್ನ ಎಕ್ಸಾಮಲ್ಲಿ ಎಲ್ಲರೂ ಫೇಲ್ ಆಗೋದೇನಕ್ಕೆ? ದೇ ಆರ್ ಪೂರ್ ಇನ್ ಅಟೆನ್ಷನ್ ಟು ಡೀಟೇಲ್. ಮತ್ತು ಕ್ರಿಟಿಕಲ್ ಆ್ಯಂಡ್ ಅನಾಲಿಟಿಕಲ್ ಥಿಂಕಿಂಗ್, ಇದು ಯಾಕೆ ಅದು ಯಾಕಲ್ಲ? ನೋ, KNOW ಆ್ಯಂಡ್ NO, ಕ್ರಿಟಿಕಲ್ ಆ್ಯಂಡ್ ಅನಾಲಿಟಿಕಲ್ ಥಿಂಕಿಂಗ್, ಲಾಜಿಕಲ್ ರೀಸನಿಂಗ್. ಈಗ ರಾಘವೇಂದ್ರಜಿ ನನಗೇನೋ ಪ್ರಶ್ನೆ ಕೇಳ್ತಿದ್ದಾರೆ, ಅದರಿಂದ ಒಂದು ಲಾಜಿಕ್ ಇರಬೇಕು. ಇಲ್ಲೋ ನಾನು ಉತ್ತರ ಕೊಡೋದು ಲಾಜಿಕ್ ಇರಬೇಕು. ಅದು ಲಾಜಿಕಲ್ ರೀಸನಿಂಗ್. ಪ್ರತಿಯೊಂದೂ ಅದು ಬೇಕದು. ಇಮ್ಯಾಜಿನೇಷನ್, ಕಲ್ಪನೆ, ಕ್ರಿಯೇಟಿವಿಟಿ. ಎಷ್ಟು ಜನ ಕಲ್ಪನೆ ನಿಮ್ಮ ಮಕ್ಕಳ ಹತ್ರ ಹೊಸದೇನಾದ್ರು, ಇವತ್ತೇನಾಯಿತು ಮಗನೇ ಒಂದು ಕಲ್ಪನೆ ಮಾಡ್ಕೊಂಡು ಹೇಳು, ಆ ಪದ ಬಿಟ್ಬಿಟ್ಟಿದ್ದೀವಿ. ಇಮ್ಯಾಜಿನೇಷನ್, ಗ್ರಾಸ್ಪಿಂಗ್ ಎಬಿಲಿಟಿ, ಏನು ಮಾತಾಡ್ತಿದ್ದೀವಿ ಅದನ್ನು ಗ್ರಾಸ್ಪ್ ಮಾಡ್ಕೋ. ಮೆಂಟಲ್ ಡೆಕ್ಸ್ಟರಿಟಿ ಅಂದ್ರೇನು? ಎಕ್ಸ್ಪ್ಯಾನ್ಷನ್, ಹೊಸ ಹೊಸ ವಿಚಾರಗಳು ಒಕ್ಕೋತಾ ಹೋಗೋದು. ಸೆಲ್ಫ್ ಅವೇರ್ನೆಸ್, ನಾ ಎಲ್ಲಿದ್ದೀನಿ, ಏನು ಮಾಡಬೇಕು ಅನ್ನೋ ಸೆಲ್ಫ್ ಅವೇರ್ನೆಸ್. ಸೆಲ್ಫ್ ರೆಗ್ಯುಲೇಷನ್, ನಾನು ಮೈಂಡನ್ನು ಎಲ್ಲಿ ನಿಯಂತ್ರಣ ಮಾಡ್ಕೋಬೇಕು. ಪ್ರಾಬ್ಲಮ್ ಸಾಲ್ವಿಂಗ್, ಈ ಸಮಸ್ಯೆ ಇದೆ, ಈ ಸಮಸ್ಯೆಗೆ ನಾನು ಹೆಂಗೆ ಸಾಲ್ವ್ ಮಾಡ್ಕೋಬೇಕು. ವರ್ಬಲ್ ಎಬಿಲಿಟಿ, ನಾವೇನು ಗೊತ್ತಾ ಬ್ರದರ್, ನಮ್ಮ ಐರೈಸ್ ಪ್ರೋ ಪ್ರಾಸೆಸ್ ಇದೆಯಲ್ಲ, ಈ ಎಲ್ಲ ಟಾಸ್ಕ್ಗಳು ನಾವು ಯಾವುದು ಬುಕ್ಕಲ್ಲಿ ಬರ್ಸೋಲ್ಲ, ಎಲ್ಲ ಟಾಸ್ಕ್ಗಳ ಮೂಲಕ ಮಕ್ಕಳನ್ನ ಅಳಿಯೋದು. ಅದು ಮಧ್ಯದಲ್ಲಿ ಹೇಳ್ತೀನಿ ಅಷ್ಟೇ. ಸ್ಪೋಕನ್ ಕಮ್ಯುನಿಕೇಷನ್, ಇಲ್ಲಿ ನೋಡಿ, ಪಿಲ್ಲರ್ ನಿಮ್ಗೆ ಆ್ಯಟಿಟ್ಯೂಡ್ ಹೇಳಿದೆ 15 ಎಬಿಲಿಟಿ, ಪಿಲ್ಲರ್ 2 ಆಪ್ಟಿಟ್ಯೂಡ್ ಹೇಳಿದೆ 12 ಎಬಿಲಿಟಿ. ನೋಡಿ, ನಿಮ್ಮ ಮಾರ್ಕ್ಸಿಗೆ ಸಂಬಂಧಪಟ್ಟು ಡೈರೆಕ್ಟ್ ಎಬಿಲಿಟಿ ಬರೀ 12ಕ್ಕೆ ಮಗು ಕೊಟ್ಟು ಇನ್ನು 54ನ ಬಿಟ್ಬಿಟ್ರಿ. ಇಲ್ಲೇ ಮಕ್ಕಳು ಫೇಲ್ ಆಗ್ತಾ ಇರೋದು. ಪಿಲ್ಲರ್ 3 ಕಮ್ಯುನಿಕೇಷನ್ 21 ಎಬಿಲಿಟಿ, ಮೂರು ಅದರಲ್ಲಿ ಮತ್ತೆ ಭಾಗ. ಸ್ಪೋಕನ್ ಕಮ್ಯುನಿಕೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ವಾಯ್ಸ್ ಟೋನ್ ಆ್ಯಂಡ್ ಮಾಡ್ಯುಲೇಷನ್, ನೀವು ಆ್ಯಂಕರ್ಗಳು ನೋಡೋದು. ಪ್ರೊನೌನ್ಸಿಯೇಷನ್, ಪಿಚ್. ಯಾಕೆ ಮೋದಿ ಅಂತ ಸ್ಪೀಕರ್ ಅಂತೀರಾ ಅಂದರೆ ಇದಕ್ಕೋಸ್ಕರ. ಈ 12 ಇದೆಯಲ್ಲ ಅದಕ್ಕೋಸ್ಕರ. ಅದು ಮೋದಿ ಅವರು, ಈ 30 ವರ್ಷದಿಂದ ಮೋದಿ ಅವ್ರ ಸ್ಪೀಚ್ ತೆಗೆದು ನೋಡಿದ್ರೆ ಅದು ಇರಲ್ಲ. ಅದೇ ರೀತಿ ದೇವೇಗೌಡರು ತೆಗೆದು ನೋಡ್ರಂಗೆ ಇರಲ್ಲ. ಅದೇ ರೀತಿ ಸಿದ್ದರಾಮಯ್ಯನವ್ರು ತೆಗೆದು ನೋಡಿದ್ರು ಇರಲ್ಲ. ಅವ್ರು ವರ್ಕ್ ಮಾಡ್ತಾ ತಿಳ್ಕೊಂಡು ಹೋಗ್ತಾ ಇರ್ತಾರೆ. ವಾಯ್ಸ್ ಟೋನ್ ಆ್ಯಂಡ್ ಮಾಡ್ಯುಲೇಷನ್, ಪ್ರೊನೌನ್ಸಿಯೇಷನ್, ಪಿಚ್, ಪೇಸಿಂಗ್ ಆ್ಯಂಡ್ ಪಾಸ್. ನಾವು ನೋಡಿ ಮಾತಾಡಬೇಕಾದ್ರೆ ನಾವೆಲ್ಲ ಕಣ್ಣು, ಧ್ವನಿ ಮತ್ತು ಬೆರಳುಗಳು, ಇದು 3 ಆಡುತ್ತೆ. ಯಾಕೆ ಆಡುತ್ತೆ? 3 ಇದ್ದರೆ ಮಾತ್ರ ಯು ಆರ್ ಎ ಗುಡ್ ಕಮ್ಯುನಿಕೇಟರ್ ಅಂತ ಅರ್ಥ. ಇದು ಕೆಲವರು ನ್ಯಾಚುರಲ್ ಆಗಿ ಬರುತ್ತೆ, ಕೆಲವರು ಪ್ರಾಕ್ಟೀಸ್ ಮಾಡ್ಕೋತಾರೆ. ಕೆಲವರು ನೋಡಿ ಎಷ್ಟೇ ಕೋಟಿ ಕೊಡಿ, ದೇ ಕೆನಾಟ್ ಕಮ್ಯುನಿಕೇಟ್ ಅಲ್ವಾ ಸರ್? ಯಾಕೆಂದ್ರೆ ದೇ ಕೆನಾಟ್ ಕಮ್ಯುನಿಕೇಟ್, ಅವ್ರು ಅದನ್ನ ಮೈಗೂಡಿಸ್ಕೊಳ್ಳೋಕ್ಕೆ ಆಗಿಲ್ಲ. ಮತ್ತು ಮುಖ್ಯವಾಗಿ ಸ್ಟ್ರಕ್ಚರ್, ಮಾತಾಡಬೇಕಾದ್ರೆ ಏನು ಸ್ಟ್ರಕ್ಚರ್? ಈಗ ಅವರು ರಾಜ್ಯ ಒಂದು ಪ್ರಶ್ನೆ ಕೇಳೋದು, ನಾವು ಎಲ್ಲೆಲ್ಲ ಹೋದರೂ ಕೂಡ ವಾಪಸ್ ಅದಕ್ಕೆ ಬರ್ತೀವಿ. ಯಾಕೆಂದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಲಿ ಅಂತ ಸ್ವಲ್ಪ ಒಗ್ಗರಣೆ, ಥಾಮಸ್ ಅಲ್ವಾ ಎಡಿಸನ್ ಅದು ತರದೇ ಇರೋದ್ರೆ ನಿಮಗೆ ಬೋರ್ ಹೊಡೆದೋಗುತ್ತೆ. ಅದಕ್ಕೆ ಸ್ಟ್ರಕ್ಚರ್ ಅಂತ ಕರಿತೀವಿ. ಆ ಪ್ರಶ್ನೆಗೆ ತಕ್ಕಂತೆ ಒಂದು ಕ್ರಿಯೇಟಿವ್ ಆಗಿ ಒಂದು ಸ್ಟೋರಿ ತಂದು ಅದಕ್ಕೆ ಆ ಉದಾಹರಣೆ ಯಾಕೆ ತರ್ತೀವಿ ಅಂದರೆ ಬಿಕಾಸ್ KNOW, ವಿ ನೋ ದಟ್ಸ್ ವೈ ವಿ ಡೂ ದಟ್. ನೆಕ್ಸ್ಟು ವೊಕ್ಯಾಬುಲರಿ, ಯಾವ ಸಂದರ್ಭದಲ್ಲಿ ಯಾವ ಪದ ಬಳಸಬೇಕು, ನಿಮ್ಮ ವೊಕ್ಯಾಬುಲರಿ ಅಂದರೆ ಪದ ಬಳಕೆ ಅದ್ಭುತ ನಿಮ್ಮದು. ಆ ಸಂದರ್ಭದಲ್ಲಿ ಯಾವ ರೀತಿ ನಾವು ಎಲ್ಲ ಚಾನಲ್ಗಳು ಹೆಡ್ ಆದಾಗಲೂ ನಾವು ಆ್ಯಂಕರ್ಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇ ಆಧಾರದ ಮೇಲೆ ಅವ್ರಿಗೂ ಗೊತ್ತು. ನೆಕ್ಸ್ಟು ಗ್ರಾಮರ್, ಹಳ್ಳಿ ಭಾಷೆ ಮಾತಾಡಿದಾಗ ನಿನ್ನೆ ನಾವು ಇವರು ಮಾತಾಡ್ತಾ ಇದ್ವು, ಯಾವುದೊಂದು ಈ ಪೀಳಿಗೆ ಬಗ್ಗೆ ಟೊಳ್ಳು ಜೊಳ್ಳು ಅಂತ, ಅದು ಗ್ರಾಮರ್ ಆದರೂ ಕೂಡ ನೋಡಿ ವೊಕ್ಯಾಬುಲರಿ ಬಂತು. ಅಲ್ಲಿ ಗ್ರಾಮೀಣ ಜನತೆದು ನಮ್ಮ ಮಣ್ಣನ್ನು ತಗೊಂಡು ಮಾಡ್ತೀವಿ ಗ್ರಾಮರ್. ಎಷ್ಟು ಜನಕ್ಕೆ ಇವತ್ತು ಸಂಧಿ ಸಮಾಸ ಗೊತ್ತು? ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವ್ಯತ್ಯಾಸ ಎಷ್ಟು ಜನ ಗೊತ್ತು? ಗ್ರಾಮರ್ ಗೊತ್ತೇ ಇಲ್ಲ. ಯಾಕೆ? ಗ್ರಾಮರ್ ಸಾಯಿಸ್ಬಿಟ್ರು. ನಿಮ್ಗೆ ಯಾರು ಹೇಳಿದ್ರಿ? ಯಾರು ಲ್ಯಾಂಗ್ವೇಜಲ್ಲಿ ಪ್ರೊಫಿಷಿಯೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ, ಅವ್ರು ಯಾವುದ್ರಲ್ಲೂ ಪ್ರೊಫಿಷಿಯೆಂಟ್ ಆಗೋಕ್ಕಾಗಲ್ಲ. ಮತ್ತೆ ನಾನು ಇನ್ನೊಂದು ಸವಾಲು ಹಾಕ್ತೀನಿ, ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಹೂ ಎವರ್ ಈಸ್ ನಾಟ್ ಗುಡ್ ಅಟ್ ಲ್ಯಾಂಗ್ವೇಜ್ ಕ್ಯಾನ್ ನಾಟ್ ಬಿ ಗುಡ್ ಅಟ್ ಎನಿಥಿಂಗ್. ಬಿಕಾಸ್ ಯು ಸ್ಟಾರ್ಟ್ ಥಿಂಕಿಂಗ್ ಇನ್ ಲ್ಯಾಂಗ್ವೇಜ್ ಆಮೇಲೆ ನಿನ್ನ ಮ್ಯಾಥ್ಸು, ಆಮೇಲೆ ಸೈನ್ಸು. ಆ ಮ್ಯಾಥ್ಸು ಸೈನ್ಸ್ ಬರೆಯೋದು ಯಾವುದ್ರಲ್ಲಿ? ಲ್ಯಾಂಗ್ವೇಜಲ್ಲೇ. ಫಸ್ಟ್ ಇದನ್ನು ಅರ್ಥ ಮಾಡ್ಕೋ. ಫ್ಲೂಯೆನ್ಸಿ ಮಾತಾಡೋದ್ರಲ್ಲಿ ಏನದು? ಫ್ಲೂಯೆನ್ಸಿ. ಆರ್ಟಿಕ್ಯುಲೇಷನ್, ನಿನಗೆ ಐಡಿಯಾ ಇದೆ ಬಟ್ ನೀನು ಅದನ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಇಲ್ಲಿ 90% ಜನ ಉದ್ಯೋಗ ಸಿಗದೇ ಇರೋದು ಕಾರಣಗಳು ಇವೆಲ್ಲ ಸರ್. ಅವ್ರಿಗೆ ಗೊತ್ತು ಐಡಿಯಾ, ಬ್ರಿಲಿಯಂಟ್ ಅವನು, ಬಟ್ ಅವನು ಈಸ್ ನಾಟ್ ಏಬಲ್ ಟು ಆರ್ಟಿಕ್ಯುಲೇಟ್. ಕ್ರಿಯೇಟಿವಿಟಿ, ಮಾತಾಡಬೇಕಾದ್ರೆ ಇನ್ನೊಬ್ರಿಗೆ ಚೆಂದ ಕಾಣಬೇಕು, ಆ ಉದಾಹರಣೆಗಳು ಕೊಡಬೇಕು, ಕವನ ಕೊಡ್ತೀವೋ ಚುಟುಕು ಕೊಡ್ತೀವೋ, ಕ್ರಿಯೇಟಿವಿಟಿ. ಮತ್ತು ರಿಟರ್ನ್ ಕಮ್ಯುನಿಕೇಷನ್. ಈಗ ಎಷ್ಟೋ ಜನಕ್ಕೆ ಹ್ಯಾಂಡ್ ರೈಟಿಂಗ್ಗಳು ನಿಮ್ಗೆ ತೋರಿಸ್ತೀನಿ, ನೆನ್ನೆನೂ ತೋರಿಸಿದೆ, ಕನ್ನಡ ಮತ್ತು ಇದು ಬರೆದಿರೋ ರಿಟರ್ನ್ ಕಮ್ಯುನಿಕೇಷನ್ ಸತ್ತೋಗ್ಬಿಟ್ಟಿದೆ. ಸ್ಪೋಕನ್ ಕಮ್ಯುನಿಕೇಷನ್ ನಿಮ್ಗೇನು ಗೊತ್ತಾ? ಮಕ್ಕಳು ಯಾರೋ ಒಂದು ಸ್ಕೂಲಲ್ಲಿ ನಾವು ಮಾಡ್ತಿದ್ವು ಸರ್, ಅವ್ರು ಸ್ಕೂಲವ್ರು ಕೇಳಿದ್ರು, ಸರ್ ನನ್ನ ಮಕ್ಕಳು ಏನು ಇಂಗ್ಲೀಷ್ ಒಂದು ಕಲ್ತ್ಬಿಟ್ರೆ ಸಾಕು ಸರ್ ಅಂತ. ಇದಾಗಿರೋದು ಇವತ್ತು ಅದೇ. ಇಂಗ್ಲೀಷ್ ಕಲ್ತ್ರೆ ಸಾಕು, ಅವ್ರು ಇಂಗ್ಲೀಷ್ ಬರೆಯೋದು ಬೇಕಿಲ್ಲ, ಅವ್ರಿಗೆ ಇಂಗ್ಲೀಷ್ ಮಾತಾಡೋರು ಸಾಕು.
ರಿಟರ್ನ್ ಕಮ್ಯುನಿಕೇಷನ್ ವೊಕ್ಯಾಬುಲರಿ, ಇಂತಿಂಥ ಸಂದರ್ಭದಲ್ಲಿ ಇಂತಿಂಥ ಪದಗಳು ಬಳಸೋದು, ಗ್ರಾಮರ್ ಆ್ಯಂಡ್ ಪಂಕ್ಚುಯೇಷನ್. ಮೂರನೇದು ಲೆಜಿಬಿಲಿಟಿ ಆ್ಯಂಡ್ ಹ್ಯಾಂಡ್ ರೈಟಿಂಗ್. ನಾಲ್ಕನೇದು ಮತ್ತೆ ಬರೆಯೋದ್ರಲ್ಲಿ ಸ್ಟ್ರಕ್ಚರ್. IAS ಪಾಸ್ ಮಾಡಬೇಕು ಅಂದರೆ ಏನು, ನೀಟಲ್ಲಾದರೂ ನಿಮಗೆ ಏನೋ ಕ್ವಶನ್ ಆನ್ಸರ್. IAS ಅಲ್ಲಿ ಮೇನ್ಸ್ಗೆ ಹೋದಾಗ ಡು ಯು ನೋ ವೈ 99% ಪೀಪಲ್ ಫೇಲ್? ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ರೈಟ್. ದೇ ಆರ್ ವೆರಿ ವೆರಿ ಪೋರ್ ಇನ್ ರಿಟರ್ನ್ ಕಮ್ಯುನಿಕೇಷನ್. ದೇ ಹ್ಯಾವ್ ನಾಟ್ ವರ್ಕ್ಡ್ ಆನ್ ದಿಸ್ ಎಬಿಲಿಟೀಸ್ ಬಿಕಾಸ್ ದೇ ಹ್ಯಾವ್ ನಾಟ್ ಬಿನ್ ಟೋಲ್ಡ್. 21 ವರ್ಷ ನೀವು ಕಲಿಯೋಕ್ಕಾಗದೇ ಇರೋದು, ಆ ಟೈಮಲ್ಲಿ 5 ವರ್ಷ ಸೈಕಲ್ ಹೊಡೆದು ನೀವು ಹೋದರೆ, ನಾವು ಉದಾಹರಣೆ ಈ ಟೈಮಲ್ಲಿ ಹೇಳ್ತೀನಿ, ನಮ್ಮಲ್ಲಿ IAS ಅವರು ಕೂಡ ಬಂದು ಅವ್ರು ಗ್ಯಾಪ್ ಅನಾಲಿಸಿಸ್ ಮಾಡಿಸ್ಕೋತಾರೆ ನಮ್ಮ ಹತ್ರ. ಮಾಡಿಸ್ಕೊಂಡು ಈ ನನ್ನ ಗ್ಯಾಪ್ ಇದ್ದರೆ ನಾವು ಅವ್ರಿಗೆ ಹೇಳ್ಬಿಡ್ತೀವಿ, 30% ಮೇಲೆ ಗ್ಯಾಪ್ ಇದ್ದರೆ ಈ ವರ್ಷ ಬರಿಬೇಡಿ IAS, ಅದಕ್ಕೊಂದು 5 ಲಕ್ಷ ಖರ್ಚು ಮಾಡಬೇಡಿ. ಸರಿನಾ ತಪ್ಪಾ ಸರ್? ಅದು ಹೇಳ್ಬಿಡ್ತೀವಿ. ಮತ್ತು ಸರ್ ಸ್ಪೆಲ್ಲಿಂಗು ಇಂಪಾರ್ಟೆಂಟ್ ಅಲ್ವ ಸರ್? ಸ್ಪೆಲ್ಲಿಂಗ್ ಇವತ್ತು ಹೋಗ್ಬಿಟ್ಟಿದೆ ಸರ್. ಆಮೇಲೆ ನೀವೇನಾದ್ರು ಮಾಡಿ ಆತ್ಮೀಯರೇ, ಇನ್ನೊಂದು ಟಿಪ್ಸ್ ಕೊಡ್ತೀನಿ. ನಿಮ್ಮ ಮಕ್ಕಳು SMS ಕಳಿಸ್ಲಿ, ಏನೇ ಕಳಿಸ್ಲಿ, ಫಸ್ಟು ನಿಮ್ಮ ಮಕ್ಕಳಿಗೆ ಏನಾದ್ರು ಕಳಿಸ್ಬೇಕಾದ್ರೆ SMS-ಅಲ್ಲೂ ಕೂಡ ನೀವು ಕಳಿಸೋದ್ರಲ್ಲೂ ಕೂಡ ಭಾಷೆ ಬಳಸೋದು ಕರೆಕ್ಟಾಗಿ ಬಳಸಿ. ಅನ್ನೋದು ಏನಾಗಿದೆ ಬ್ರದರ್ಸ್, ಇವತ್ತು ಅಂತ ಬರೀತಾರಲ್ಲ ಮಕ್ಕಳು ಎಕ್ಸಾಮಲ್ಲೂ, ಸ್ಮಾಲ್ ಬರೀತಾ ಇದ್ದಾರೆ. ಯಾಕೆ ಬರೀತಾ ಇದ್ದಾರೆ ಗೊತ್ತಾ? ಬಿಕಾಸ್ ಮೆಸೇಜಲ್ಲಿ ಹಂಗೆ ಬರೀತಾ ಇದ್ದಾರೆ. ಸೊ ಮೆಸೇಜಲ್ಲಿ ಮೊದಲನೇ ತಪ್ಪೇನಾಗ್ತಿದೆ ಅಂದರೆ, ಮೆಸೇಜಲ್ಲೂ ಕೂಡ ನೀ ಎಕ್ಸಾಮ್ ಹಾಲಲ್ಲಿ ಹೆಂಗೆ ಬರೀತೀಯೋ ಅದೇ ರೀತಿ ಬರಿ ಅಂತ ಹೇಳಿ. ಅದನ್ನು ಅವರು ಏನು ಮಾಡ್ತಾರೆ, ಅದು ಆಟೋಮೆಟಿಕ್ಕಾಗಿ ಹೊಟ್ಟೋಗುತ್ತೆ. ಈಗ ಅವ್ರು ಬರೆದು ಚಿಕ್ಕ ಅವ್ರ ಎಕ್ಸಾಮಲ್ಲೂ ಚಿಕ್ಕ ನಿಮ್ಗೆ ತೋರಿಸ್ತೀನಿ, ಅಲ್ಲಿ ಹಾಕಿದ್ನಲ್ಲ ನಿನ್ನೆ, ಅದು ಎಲ್ಲ ಕಡೆ ಚಿಕ್ಕ ಬರೆದಿದ್ದಾರೆ. ಮೂರನೇದು ಮತ್ತು ಸರ್ ಸ್ಪೆಲ್ಲಿಂಗ್ ಆಯಿತು. ಕ್ರಿಯೇಟಿವಿಟಿ, ಸ್ಪೆಲ್ಲಿಂಗ್ ಅಂತೂ ಕೇಳಲೇಬೇಡಿ. ಮತ್ತು ಅಲ್ಲೂ ಅಷ್ಟು ಆನ್ಸರ್ ಮಾಡಬೇಕಾದ್ರೆ ನಾವೊಂದು ಪ್ರಶ್ನೆ ಸುಮ್ಮನೆ ನಾನು ಹೇಳ್ತೀನಿ, ಅವ್ರು ಬೇರೆ ಬೇರೆ ಕೇಳೋದ್ರಿಂದ ತಪ್ಪು ತಿಳ್ಕೊಬೇಡಿ. ಕ್ರಿಯೇಟಿವಿಟಿ ಅಂದರೆ ಏನು? ಆನ್ಸರ್ ಬರೀಬೇಕಾದ್ರೆ ನಾನು KS ಬರೆದಾಗ ನನಗೊಂದು ಪ್ರಶ್ನೆ ಬಂತು. ನಾನು MSc ಝೂಯಾಲಜಿ, ಬಟ್ KS ಅಲ್ಲಿ ಈಗ 1-2 ಸಬ್ಜೆಕ್ಟ್ ಇದೆ, ನಮ್ಮ ಪೀರಿಯಡಲ್ಲಿ 3 ಸಬ್ಜೆಕ್ಟ್ ತೊಗೋಬೇಕಿತ್ತು. ನಂದು ಸೋಷಿಯಾಲಜಿ, ಹಿಸ್ಟ್ರಿ ಮತ್ತು ಜಿಯೋಗ್ರಫಿ. ಹಿಸ್ಟ್ರಿಯಲ್ಲಿ ಮೊಘಲ್ ಹಿಸ್ಟ್ರಿಯಲ್ಲಿ ಒಂದು ಕ್ವಶನ್ ಬಂತು, ಹೌ ಫಾರ್ ಡಿಡ್ ನೂರ್ ಜಾನ್ ಇನ್ಫ್ಲೂಯೆನ್ಸ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಜಹಾಂಗೀರ್? ಜಹಾಂಗೀರ್ ಆಡಳಿತ ಅವಧಿಯಲ್ಲಿ ನೂರ್ ಜಾನ್ ಯಾವ ಮಟ್ಟಕ್ಕೆ ಅವರ ಮೇಲೆ ಪ್ರಭಾವ ಬೀರಿದ್ದರು? ನೋಡಿ, ಏಕಕಾಲದಲ್ಲಿ ಕನ್ನಡದಲ್ಲೂ ಹಾಗೇನ ಮಾತಾಡಬಲ್ಲೆ, ಇಂಗ್ಲೀಷಲ್ಲೂ ಹಾಗೆ ಮಾತಾಡಬಲ್ಲೆ. ಕನ್ನಡದಲ್ಲಿ ನಾನು ಹೆಚ್ಚು ಯೋಚನೆ ಮಾಡಿದೆ ಅಂತ ಬೇರೆ ಭಾಷೆಯಲ್ಲಿ ನಾನು ದುರ್ಬಲ ಆದೆ ಅಂತ ಅಪ್ಪಿತಪ್ಪಿ ನೀವು ಅಂದ್ಕೊಳ್ಳೋಂಗಿಲ್ಲ. ಇದಕ್ಕೆ ನಾನು ಇಂಗ್ಲೀಷಲ್ಲಿ ಯಾತಕ್ಕೆ ಬರೆದೆ ಅಂದರೆ, ಇಂಗ್ಲೀಷಲ್ಲಿ ಮೆಟೀರಿಯಲ್ ಜಾಸ್ತಿ ಸಿಗುತ್ತೆ, ಡೌಟ್ ಇಲ್ಲ. ಅದಕ್ಕೆ ಈ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟೆ ಆದ್ಮೇಲೆ ನೋಡಿ, ಯಾವತ್ತೂ ಅಷ್ಟೇ ಎಕ್ಸಾಮ್ ನೀವು ಹೋದಾಗಲೂ ಕೂಡ ಪರ್ಟಿಕ್ಯುಲರ್ ಎಸ್ಸೆ ಥರ ಇವೆಲ್ಲ ಟಿಪ್ಸ್ ಕೊಡ್ತಾ ಇದ್ದೀನಿ. ಅಲ್ಲಿ ಕೊಟ್ಟಾಗ ಕೂಡ ಏನು ಮಾಡಬೇಕು, ನೀವು ಪ್ರಶ್ನೆ ಫಸ್ಟ್ ಅರ್ಥ ಮಾಡಿಕೊಡ್ರಿ. ಯಾವತ್ತು ಹೇಳ್ತೀನಿ ಕೇಳಿ, ಪತ್ರಕರ್ತ ಕೂಡ ಅದನ್ನೇ ಮಾಡೋದು, ಇಂಟ್ರೋ ಅಂತ ಕರಿತೀವಿ. ಇಂಟ್ರೋ ಅಂದರೆ ಮೊದಲನೇ ಪ್ಯಾರಾ ಅವ್ರಿಗೆ ಪಂಚ್ ಆಗಲೇಬೇಕು. ವಿಡಿಯೋದಲ್ಲಿ ಏನಂತೀವಿ, ಓಪನಿಂಗ್ ಶಾಟ್ ಅಂತೀವಿ. ಯಾಕೆಂದ್ರೆ ಮೊದಲನೇ ಶಾಟ್ ವೀಕ್ ಆಯಿತು ಅಂದರೆ ಹೋಯ್ತು. ಇವತ್ತೇನಾಗಿದೆ ದುರಂತ, 5 ಪುಟ ನೀವು ಆನ್ಸರ್ 5 ಪುಟದವರೆಗೆ ಓದ್ತಾನೇ ಇಲ್ಲ ಇವ್ಯಾಲ್ಯೂಯೇಟ್ರು. ಆ ಮೊದಲನೇ 5 ಪ್ಯಾರಾದಲ್ಲಿ ನೀವು ಆನ್ಸರ್ ಮುಗಿಸ್ಬಿಡ್ಬೇಕು. ಅದಕ್ಕೆ ನಾನು ಏನು ಮಾಡುವ, ಆಗಲೇ 98ಅಲ್ಲಿ ಎಕ್ಸಾಮ್ ಬರ್ತಿದ್ದು ನಾನು. ಆಗೇನು ಮಾಡಿದೆ ನಾನು, ಯಾವಾಗಲೂ ಅಷ್ಟೇ ಮೊದಲನೇ ಪ್ಯಾರಾದಲ್ಲಿ ಆನ್ಸರ್ ಸಿಕ್ಬಿಡ್ಬೇಕು ಅವನಿಗೆ. ಅವ್ನು ಇಷ್ಟ ಇದ್ದರೆ ಓದಲಿ, ಇಲ್ಲವ್ರು ಅಲ್ಲೇ ಮಾರ್ಕ್ಸ್ ಕೊಟ್ಕೊಳ್ಳಿ, ಅದು ಅವನಿಷ್ಟ. ನಾನು ಈ ಒಂದು ಪ್ರಶ್ನೆಗೆ ಕ್ರಿಯೇಟಿವ್ ಆಗಿ ಅವನಿಗೇನಾಗುತ್ತೆ, ಅಲ್ಲಿ ಇಸ್ಲಾಂ ಧರ್ಮದಲ್ಲಿ ನೂರ್ ಜಾನ್ ಅನ್ನೋದು ಭಾಳ ಆತನಿಗೆ ಪ್ರಿಯತಮೆ ಥರ. ಅವಳು ಒಂದು ಪಟ್ಟದರ್ಶಿ ಅಲ್ಲ, ಬಟ್ ಪ್ರಿಯತಮೆ ಥರ. ಅವನು ಜಹಾಂಗೀರ್ ಭಾಳ ಒಳ್ಳೆ ಕ್ರಿಯೇಟಿವ್ ಪೇಂಟರು ಎಲ್ಲ. ಸೊ ಇವನೇನು ಮಾಡ್ತಾನೆ, ಇವನು ಕ್ರಿಯೇಟಿವ್ ಇರೋದ್ರಿಂದ ಅಡ್ಮಿನಿಸ್ಟ್ರೇಷನ್ ಕಡೆ ಇವನು ಗಮನ ಇಲ್ಲ. ಯಾರಿಗೆ? ಜಹಾಂಗೀರ್ಗೆ. ನೋಡಿ, ಎಬಿಲಿಟಿ, ವೀಕ್ನೆಸ್, ಅವ್ನು ಸಖತ್ ಕ್ರಿಯೇಟಿವು. ರಿಚರ್ಡ್ ಬ್ರಾನ್ಸನ್ ಇನ್ನೊಂದು ಕತೆ ಹೇಳ್ತೀನಿ, ತುಂಬ ಕ್ರಿಯೇಟಿವ್. ಸ್ವಲ್ಪ ನನಗೂ ಆ ಸಮಸ್ಯೆ ಇದೆ, ಸ್ವಲ್ಪ ಕೆಲವು ಮರ್ಸ್ಬಿಡ್ತೀವಿ, ಅದ್ರ ಕಡೆ ಗಮನ ಕೊಡೋಲ್ಲ. ಆ ಜಹಾಂಗೀರ್ ಯಾವಾಗಲೂ ಪೇಂಟಿಂಗು, ಮ್ಯೂಸಿಕ್ಕು ಈ ಪ್ರಪಂಚದಲ್ಲಿದ್ದ. ಅಡ್ಮಿನಿಸ್ಟ್ರೇಷನ್ ಅವ್ನಿಗೆ ಇಷ್ಟ ಇರಲಿಲ್ಲ. ಅಡ್ಮಿನಿಸ್ಟ್ರೇಷನ್ ಯಾರ್ಯಾರಿಗೂ ಬಿಟ್ಟರೆ ಮೋಸ ಮಾಡ್ತಿದ್ರು ಅಂದ್ಬಿಟ್ಟು ಅವ್ನಿಗೆ ಯಾರು ತುಂಬ ನಂಬಿಕಸ್ತರು, ಅವ್ನ ಹೆಂಡತಿ ಯಾರು ನೂರ್ ಜಾನ್ ಇಷ್ಟಪಟ್ಟಿದ್ರು, ಅವ್ರಿಗೆ ಕೊಟ್ಟರು. ಆಕೆ ಹೆಂಗೆ ಅಂದರೆ ಭಾಳ ಪರಿಣಾಮಕಾರಿ ಅಡ್ಮಿನಿಸ್ಟ್ರೇಟ್ರು. ಅದಕ್ಕೆ ಇವರು ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ಇನ್ನೂ ಬಿಟ್ಬಿಟ್ಟ. ಆಮೇಲೆ ಯಾವ ಮಟ್ಟಕ್ಕೆ ಬಿಟ್ಟ ಅಂದರೆ, ಒಂದು ದಿನ ಏನಾಗುತ್ತೆ ಅಂದರೆ, ಯಾವ ಮಟ್ಟಕ್ಕೆ ಅವನಿಗೆ ಆಕೆಗೆ ಇವನು ಗೌರವಿಸೋಕೆ ಶುರು ಮಾಡ್ತಾನೆ ಅಂದರೆ, ಇಸ್ಲಾಂ ಧರ್ಮದಲ್ಲಿ ಹೆಣ್ಣು ಮಕ್ಕಳನ್ನ ಹೊರಗಡೆ ಕಾಣಿಸೋಂಗಿಲ್ಲ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಹೊರಗಡೆ ತೋರಿಸೋದು, ಪಟ್ಟದ ರಾಣಿ ಅನ್ನೋದು, ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡ್ಬಿಡ್ತಾನೆ ಜಹಾಂಗೀರ್, ಎಕ್ಸೆಂಟ್ರಿಕ್ಕು, ಕ್ರಿಯೇಟಿವು. ಏನು ಮಾಡ್ಬಿಡ್ತಾನೆ, ಚಿನ್ನದ ನಾಣ್ಯ ಕೊಡೋರಾಗ, ಚಿನ್ನದ ನಾಣ್ಯ, ಉಕ್ಕನ ನಾಣ್ಯ, ಈ ಥರ ಬೇರೆ ಬೇರೆ ನಾಣ್ಯ ಇರೋದು. ಚಿನ್ನದ ನಾಣ್ಯದ ಮೇಲೆ ಏನು ಮಾಡ್ಬಿಡ್ತಾನೆ ಯಾರೋ ಜಹಾಂಗೀರು, ನೂರ್ ಜಾನ್ದು ಚಾಪ್ ಹೊತ್ತಿಸ್ಬಿಟ್ಟು ನೂರ್ ಜಾನ್ ದ ಕ್ವೀನ್ ಬೇಗಮ್ ಅಂತ ಹಾಕಿಸ್ಬಿಡ್ತಾನೆ. ಯಾರಾದ್ರೂ 16th century ಕಾಯಿನ್ ಇದ್ದರೆ ಜಹಾಂಗೀರ್ ಪೀರಿಯಡ್ ತೆಗೆದು ನೋಡಿ, ಭಾಳ ಇಂಟ್ರೆಸ್ಟಿಂಗ್ ಇದು, ಭಾಳ ಇಂಟ್ರೆಸ್ಟಿಂಗು. ನೂರ್ ಜಾನ್ ದ ಕ್ವೀನ್ ಬೇಗಮ್ ಅಂತ ಹಾಕಿಸ್ಬಿಡ್ತಾನೆ. ಹಾಕಿದಾಗ ಅವ್ರು ಬೇರೆ ಹೆಂಡ್ತಿರು, ಏನೋ ಮಿನಿಸ್ಟ್ರುಗಳು ಎಲ್ಲ ಬರ್ತಾರೆ. ಬಂದುಬಿಟ್ಟು ಅವ್ರು ಕೇಳ್ತಾರೆ, ನೀವು ಇಸ್ಲಾಂ ವಿರುದ್ಧ ಮತ್ತು ನಾವೆಲ್ಲ ಬೇರೆ ಬೇರೆ ಪಟ್ಟದರ್ಶಿಗಳಿದ್ದೀವಿ, ಅದೆಲ್ಲ ಬಿಟ್ಟು ಅವಳ ಹೆಸರಿಗೆ ಯಾಕೆ ಹಾಕಿದ್ದೀರಾ ಅಂತ ಕೇಳ್ತಾರೆ. ಆ ಟೈಮಲ್ಲಿ ಒಂದು ಉತ್ತರ ಕೊಡ್ತಾರೆ.
ಆ ಪುಸ್ತಕ ಬರೆದವನು ಹಂಗೆ ಬರೆದಿದ್ದಾನೆ. ಯಾಕೆಂದರೆ ಆ ಕಾಲದಲ್ಲಿ ಅದನ್ನೆಲ್ಲ ಬರೆಯೋದಕ್ಕೆ ಅಂತ ಜನನ ಇಟ್ಕೊಂಡಿದ್ರು, ಅವ್ರ ಮೂಲಕ ಇವೆಲ್ಲ ಬರೋದು. ನನಗೆ ತುಂಬ ಇಷ್ಟ ಆದಂಥ ಒಂದು ಸ್ಟೇಟ್ಮೆಂಟ್ ಕೋಟ್ ಅದು. ಅವರೆಲ್ಲ ಬಂದು ದಂಗೆ ಎದ್ದು ಎಲ್ಲ ಕೇಳ್ತಾ ಇರ್ತಾರೆ, ಇಸ್ಲಾಂ ವಿರುದ್ಧ ನೀನು, ನಮಗೆ ವಿರುದ್ಧ ಅಂತೆಲ್ಲ ಹೇಳಿದಾಗ ಒಂದೇ ಮಾತು, ಪೇಂಟಿಂಗ್ ಮಾಡ್ತಾ ಇರ್ತಾನೆ ಜಹಾಂಗೀರು. ಯಾರನ್ನು ಪೇಂಟ್ ಮಾಡ್ತಾ ಇರ್ತಾನೆ? ನೂರ್ ಜಹಾನ್ನ ಪೇಂಟ್ ಮಾಡ್ತಾ ಇರ್ತಾನೆ. ಪೇಂಟ್ ಮಾಡ್ಬೇಕಾದ್ರೆ ಎಲ್ಲ ಬಂದು ಇವರೆಲ್ಲ ಬೊಬ್ಬೆ ಆಗ್ತಾ ಇರ್ತಾರೆ. ಒಂದು ತಿರುಗಿಬಿಟ್ಟು ಒಂದು ಮಾತು ಹೇಳ್ತಾನೆ, ವಿತ್ ದ ಇನ್ಸ್ಕ್ರಿಪ್ಷನ್ ಆಫ್ ನೂರ್ ಜಹಾನ್ ದ ಕ್ವೀನ್ ಬೇಗಮ್ ದ ಗೋಲ್ಡ್ ಹ್ಯಾಸ್ ಗಾಟ್ 100 ಸ್ಪ್ಲೆಂಡರ್ಸ್ ಆಡೆಡ್ ಟು ಇಟ್ ಅಂತಾರೆ. ಏನು ಕ್ರಿಯೇಟಿವ್! ಜಹಾಂಗೀರ್ ಹೇಳೋದು, ನೂರ್ ಜಹಾನನ ಹೆಸರನ್ನ, ನೂರ್ ಜಹಾನ್ ದ ಕ್ವೀನ್ ಬೇಗಮನ ಹೆಸರನ್ನ ಚಿನ್ನದ ಮೇಲೆ ನಾನು ಚಾಪೋತಿದ್ರಿಂದ ಚಿನ್ನದ ಮೌಲ್ಯ 100 ಪಟ್ಟು ಜಾಸ್ತಿ ಆಯಿತು ಅಂತಾನೆ. ವಾಟ್ ಅ ಸ್ಟೇಟ್ಮೆಂಟ್! ವಾಟ್ ಅ ಸ್ಟೇಟ್ಮೆಂಟ್! ದ್ಯಾಟ್ಸ್ ಕ್ರಿಯೇಟಿವಿಟಿ. ಬರೀರಿ. ಅವ್ನು ನೆಕ್ಸ್ಟು ನಿಮ್ಮ 3ನೇ ಪಾರಕ್ಕೆ ಹೋಗೋದೇ ಇಲ್ಲ ಅವನು. ಇದು ಯಾವುದೋ ಮಾಮೂಲಿ ಅಲ್ಲ ಕಣಪ್ಪ ಅಂದ್ಬಿಟ್ಟು 20 ಮಾರ್ಕ್ಸ್ ಜಾಗದಲ್ಲಿ 18 ಕೊಟ್ಬಿಟ್ಟು ಆ ಇವ್ಯಾಲ್ಯೂಯೇಟರ್ ನಂದು ಕೆಲಸ ಕಡಿಮೆ ಅಂದ್ಬಿಟ್ಟು ಹೋಗ್ಬಿಡ್ತಾನೆ. ಇದನ್ನು ಬೆಳೆಸ್ಕೊಳ್ಳಿ ಬರವಣಿಗೆಯಲ್ಲಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನಾವು ನಮ್ಮ ಟ್ರೈನಿಂಗಲ್ಲಿ, ನಮ್ಮ ಐರೈಸ್ ಪ್ರೋ ಆ್ಯನ್ಯುವಲ್ ಕೋರ್ಸಲ್ಲಿ ಇವೆಲ್ಲ ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ. ಆಮೇಲೆ ನಾನ್ ವರ್ಬಲ್ ಕಮ್ಯುನಿಕೇಷನ್. ಈಗ ನೋಡಿ, ರಾಗ್ಜಿ ಕೂತಿದ್ದಾರೆ, ರಾಘವೇಂದ್ರಜಿ, ನಾನು ಕೂತಿದ್ದೀನಿ. ಅವ್ರು ಯಾವ ರೀತಿ ಕೈ ಇಟ್ಕೊಂಡಿದ್ದಾರೆ, ನಾನು ಯಾವ ರೀತಿ ಕೈ ಇಟ್ಕೊಂಡಿದ್ದೀನಿ ನೋಡಿ. ಅವ್ರು ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾರೆ, ನಾನು ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತೀನಿ ನೋಡಿ. ಅವ್ರು ಯಾವ ರೀತಿ ಜೆಸ್ಚರ್ ಇದೆ, ಅವ್ರು ಯಾವ ರೀತಿ ಜೆಸ್ಚರು. ಕ್ಯಾಮ್ರಾದಲ್ಲಿ ಅವ್ರೇನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ, ನಾನೇನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀನಿ ನೋಡಿ. ಮತ್ತು ಅವ್ರು ಕೇಳೋ ಪ್ರಶ್ನೆಗಳು ಮುಗಿಯೋವರೆಗೆ ನಾನು ಬಿಡ್ತೀನಾ ಇಲ್ವಾ ಅದನ್ನು ಗಮನಿಸಿ. ಇದನ್ನು ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಅದು 5: ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಪಾಸ್ಚರ್. ವೆರಿ ವೆರಿ ಇಂಪಾರ್ಟೆಂಟ್. ಏನು ಅಂತ ಕೇಳೋಂಗಿಲ್ಲ, ಏನು, ಯಾಕೆ, ಅದು ಬಾಡಿ ಲ್ಯಾಂಗ್ವೇಜ್. ಪಾಸ್ಚರು, ಕೂತಿದ್ದಂಗೆ ಯಾಕೆ ಹೆಂಗೆ ಕೂತಿದ್ದೀವಿ. ಎಷ್ಟೋ ಜನ ನೋಡಿ, ಯಾರೋ ಒಬ್ಬ ರಾಜಕಾರಣಿನ ಹೆಸರು ಹೇಳಲ್ಲ, ಭಾಳ ದೊಡ್ಡ ರಾಜಕಾರಣಿ, ಒಬ್ಬರು ನಮ್ಮ ಕರ್ನಾಟಕದ ಅತ್ಯುತ್ತಮ ಅಂದರೆ ಅತಿ ಎತ್ತರದಲ್ಲಿ ರಾಜಕಾರಣಿ, ಇನ್ನೊಬ್ಬರು ರಾಷ್ಟ್ರ ಮಟ್ಟದಲ್ಲಿ ಅತಿ ಎತ್ತರಕ್ಕೆ ಹೋಗೋಕ್ಕೆ ಪ್ರಯತ್ನನೇ ಪಡ್ತಿರುವಂಥ ಒಬ್ಬ ರಾಜಕಾರಣಿ. ಅವರಿಬ್ಬರದ್ದು ಬಾಡಿ ಲ್ಯಾಂಗ್ವೇಜು ನಾನು ಹೆಸರು ಹೇಳಲ್ಲ, ಬಾಡಿ ಲ್ಯಾಂಗ್ವೇಜ್ ನೋಡಿ. ಆ ಬಾಡಿ ಲ್ಯಾಂಗ್ವೇಜ್ ನೋಡ್ತಿದ್ದಂಗೆ ನಾನು ಹೇಳಿದೆ, ಈ ವ್ಯಕ್ತಿ ಯಾವುದೇ ಕಾರಣಕ್ಕೂ ಆ ಮಟ್ಟದ ಒಂದು ಇದಕ್ಕೆ ಹೋಗೋಕ್ಕಾಗಲ್ಲ ಅಂತ. ಕೂತಾಗ ಕಾಲಿಂಗ್ ಆಡಿಸ್ತಾ ಇರ್ತಾರೆ ಕೆಲವರಿಗೆ ಕೂತಾಗ ಹಿಂಗೆ ಕಾಲ ಆಡಿಸೋ ಅಭ್ಯಾಸ. ಯಾಕೆ ಹಂಗೆ ಆಡಿಸ್ತಾರೆ ಅಂತ ನೀವು ಕೇಳಿದ್ರೆ, ನರ್ವ್ ವೀಕ್ನೆಸ್ ಆದರೆ ಅದು ಮೆಡಿಕಲ್ ಪ್ರಾಬ್ಲಮ್ಮು. ಇವನಿಗೆ ಬಾಡಿ ಲ್ಯಾಂಗ್ವೇಜ್ ಹಂಗೆ ಬಂದ್ಬಿಟ್ಟಿದೆ. ಕೂತಾಗೇನು ನೋಡಿ, ಅವ್ರು ನೋಡಿ ಎಷ್ಟು ಸ್ಟ್ರೈಟ್ ಕೂತಿದ್ದಾರೆ, ನಾನು ನೋಡಿ ಎಷ್ಟು ಸ್ಟ್ರೈಟ್ ಕೂತಿದ್ದೀನಿ. ಮನೇಲಿ ಕೂತರು ಅಷ್ಟೇ, ಹೊರಗಡೆ ಕೂತರು ಅಷ್ಟೇ. ನೀವು ಅಯ್ಯೋ ಅಂದ್ಬಿಟ್ಟು ಮೈಗೆ ಸ್ಟ್ರೈನ್ ಆದಾಗ ಹೊರ್ಕೊಳ್ಳೋದು ಬೇರೆ, ಅದನ್ನು ಬಿಟ್ಬಿಟ್ಟು 3 ಹೊತ್ತು ಹೊರ್ಕೊಳ್ಳೋದು. ಹೋದ ತಕ್ಷಣ ಕೆಲವರು ಮಕ್ಕಳು ನೋಡಿ, ನಿಮ್ಮ ಮಕ್ಕಳು ಬರ್ತಾರಲ್ಲ ಸ್ಕೂಲಿಂದ, ಅದನ್ನೂ ಅಬ್ಸರ್ವ್ ಮಾಡಿ, ಬಂದು ಬಿಸಾಕ್ಬಿಟ್ಟು ಹೊರ್ಕೋತಾವ ಇಲ್ಲ ಹಿಂಗೆ ಕೂತ್ಕೋತಾವ. ಬಂದು ಹಂಗೆ ಕೂತ್ರೆ ಅವು ಕರೆಕ್ಟ್ ರೂಟಲ್ಲಿ ಹೋಗ್ತಿದ್ದಾರೆ ಮತ್ತು ಸುಸ್ತಾಗಿಲ್ಲ ಅಂತ ಅರ್ಥ. ಬಂದು ಬ್ಯಾಗ್ ಬಿಸಾಕಿ ಹೆಂಗೆ ಬಿದ್ರ ಅವಕ್ಕಲ್ಲಿ ಶಕ್ತಿ ಹೋಗ್ತಿದೆ ಅಂತ ಅರ್ಥ. ಇದೆಲ್ಲ ಚಿಕ್ಕ ಚಿಕ್ಕ ಸುಳಿವುಗಳು. ಮತ್ತು ಜೆಸ್ಚರ್ಗಳು, ಹೆಂಗೆ ಮಾತಾಡ್ತಾರೆ, ಎಕ್ಸ್ಪ್ರೆಷನ್ ಹೆಂಗೆ ಕೊಡ್ತಾರೆ. ಕೆಲವರು ಬೈತಾ ಇರ್ತಾರೆ ರೀ ಯಾರೋ ಒಬ್ರಿಗೆ, ಎದುರುಗಡೆಯವ್ರಿಗೆ, ಅವ್ನಿಗೇನು ಸಂಬಂಧವೇ ಇಲ್ಲ ನನಗೆ, ಹೇಗೆ ಕೂತಿರ್ತಾನೆ. ಎಕ್ಸ್ಪ್ರೆಷನ್ ಯಾಕೆ ಬೈತಿ, ಅವ್ರು ರಿಯಾಕ್ಟ್ ಮಾಡಬೇಕಾಗಿಲ್ಲ. ಎಕ್ಸ್ಪ್ರೆಷನ್ ರೀ, ನವರಸ ಅಂತ ಕರೀತಾರೆ. ಆ ನವರಸಗಳು ಬೇಕು ರೀ ನಿಮಗೆ. ಜೆಸ್ಚರ್ಸು, ಒಬ್ಬರು ಒಂದು ಒಳ್ಳೇದು ಹೇಳಿದಾಗ ಕೃತಜ್ಞತೆ ಹೇಳೋದು, ನಮಸ್ತೆ ಅಂತ ಹೇಳೋದು, ಜೈ ಹಿಂದ್ ಅನ್ನೋದೇನು, ನಮಸ್ತೆ ಅನ್ನೋದೇನು, ಅವೆಲ್ಲ ಜೆಸ್ಚರ್ಸ್. ಒಬ್ಬರನ್ನ ಗ್ರೀಟ್ ಮಾಡೋ ರೀತಿ, ಆ್ಯಕ್ಟಿವ್ ಲಿಸನಿಂಗ್. ನನಗೆ ಹೌದು, ನಾನು 20 ನಿಮಿಷ ಮಾತಾಡ್ತಾ ಇದ್ದೀನಿ, ಸಬ್ಜೆಕ್ಟ್ ಇಷ್ಟ ಆಗಿದೆಯಲ್ಲ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸಲ್ಲಿ ಏನಿದೆ ತಿಳ್ಕೊಳ್ಳೋಕೆ ಅವಕಾಶ ಮಾಡ್ಕೊಳ್ಳಿ. ಹಾಗೆ ರಾಗ್ಜಿ ಹೇಳೋವ್ರಿಗೆ ಅವ್ರಿಗೂ ನಾನು ಡಿಸ್ಟರ್ಬ್ ಮಾಡಬಾರ್ದು. ಬಟ್ ಕೆಲವರಿಗೆ ಸ್ವಲ್ಪ ಬೇರೆಯವ್ರನ್ನ ಕೇಳಿಸ್ಕೊಳ್ದಿರೋ ಇದಿದೆ, ನನಗೂ ಅದಿತ್ತು ಸ್ವಲ್ಪ, ಈಗಲೂ ಇದೆ ಆ್ಯಕ್ಟಿವ್ ಲಿಸನಿಂಗ್ ಪ್ರಾಬ್ಲಮ್ಮು. ಅದು ನಾನು ಇವತ್ತು ಪ್ರಯತ್ನ ಪಡ್ತಾನೆ ಇದ್ದೀನಿ ಸರಿಪಡಿಸ್ಕೊಳ್ಳೋಕ್ಕೆ, ಆದರೆ ಪರಿಪೂರ್ಣವಾಗಿ ಸರಿಪಡಿಸ್ಕೊಂಡಿದ್ದೀನಿ ನಾನು ಹೇಳಲ್ಲ. ನನ್ನ ದೌರ್ಬಲ್ಯ ನಾನು ಹೇಳ್ತಾ ಇದ್ದೀನಿ. ಆ್ಯಕ್ಟಿವ್ ಲಿಸನಿಂಗ್ ಸ್ವಲ್ಪ ನನಗಿರೋವಂಥ ಎಬಿಲಿಟೀಸ್ ಪೈಕಿ ನಾನು ಡೈಲಿ ಮೆಷರ್ ಮಾಡ್ಕೊಂಬಂದಾಗ ಆ್ಯಕ್ಟಿವ್ ಲಿಸನ್ ನನಗೆ ಸ್ವಲ್ಪ ಕಡಿಮೆ ಇದೆ. ಅದು ಇನ್ನೊಂದು ಸ್ವಲ್ಪ ನಾನು ಇನ್ನೂ ಇಂಪ್ರೂವ್ ಆಗಬೇಕು. ಐ ಕಾಂಟ್ಯಾಕ್ಟ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಐ ಕಾಂಟ್ಯಾಕ್ಟಲ್ಲಿ ನೀವೆಲ್ಲವನ್ನು ಗುರುತಿಸೋದು, ನಿಮ್ಮ ಕಾನ್ಫಿಡೆನ್ಸ್ ಗೊತ್ತಾಗೋದು ಐ ಕಾಂಟ್ಯಾಕ್ಟು. ನೆಕ್ಸ್ಟು ಪಿಲ್ಲರ್ 4 ಎಕ್ಸಿಕ್ಯೂಷನ್ ಬಂದಾಗ ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀವೇನೇ ಓದಿದ್ರು ಕೂಡ ಗೋಲ್ ಸೆಟ್ಟಿಂಗ್ ಕರೆಕ್ಟಾಗಿ ಗೋಲ್ ಸೆಟ್ ಮಾಡ್ಕೋಬೇಕು. ನೀವು 10 ಲಕ್ಷ ಎಲ್ಲೋ ಖರ್ಚು ಮಾಡೋದ್ರಿಂದ ನಿಮ್ಮ ಗೋಲ್ ಸೆಟ್ ಆಗಲ್ಲ. ಗೋಲ್ ಸೆಟ್ಟಿಂಗ್ ಅಂದರೆ ಈಗ ಉದಾಹರಣೆಗೆ ನೀಟು, ನೀವು ಆಲ್ ಇಂಡಿಯಾ ಟಾಪರ್ ಆಗಬೇಕು, ಅದು 5ನೇ ಕ್ಲಾಸಿಂದಲೇ ರೆಡಿ ಆಗಬೇಕು. ನೀವು ಇದ್ದಕ್ಕಿದ್ದಂಗೆ PUC ಆದಮೇಲೆ ನೀವು ರೆಡಿ ಆಗೋಕ್ಕಾಗಲ್ಲ. ನೀನು ಆಯ್ತಪ್ಪ ಏನು ಬೇಕಾದ್ರೂ ಆಗು, 5ನೇ ಕ್ಲಾಸಿಂದ ಬೇಸ್ ಹಾಕು. ಬೇಸೋದನ್ನು ಇವತ್ತು ಹೇಳ್ತೀನಿ ಕೇಳಿ. ಭಾಷೆಗೆ ನೀವು ಮೊದಲನೇ ಆದ್ಯತೆ ಕೊಡಬೇಕು. ಕನ್ನಡ ಮತ್ತು ಇಂಗ್ಲೀಷ್ ಏನಿದೆ ಅಥವಾ ಹಿಂದಿ, ಈ 3 ಏನಿದೆ, ಈ 3ಕ್ಕೆ ನೀವು ಮೊದಲನೇ ಆದ್ಯತೆ ಕೊಡಬೇಕು. ಈ 3ರಲ್ಲಿ ಅಟ್ಲೀಸ್ಟ್ ಮಾತೃಭಾಷೆಯಲ್ಲಿ ಯಾರು ಚೆನ್ನಾಗಿ ಆಗೋಕ್ಕಾಗಲ್ವೋ ನಾನು ಚಾಲೆಂಜ್ ಮಾಡ್ತೀನಿ. ಇಂಗ್ಲೀಷ್ ಕಲಿಬೇಡಿ ಅಂತ ಹೇಳ್ತಾ ಇಲ್ಲ,
ಕನ್ನಡನ ಚೆನ್ನಾಗಿ ಕಲೀರಿ ಅಂತ ಹೇಳ್ತಾ ಇದ್ದೀನಿ. ಗೋಲ್ ಸೆಟ್ ಮಾಡ್ಕೊಳ್ಳಿ, ಟೈಮ್ ಮ್ಯಾನೇಜ್ಮೆಂಟ್, ಯಾವ್ಯಾವ ಗಂಟೆಯಲ್ಲಿ ಏನೇನು ಮಾಡಬೇಕು ಅಂತ ತಿಳ್ಕೊಳ್ಳಿ, ಡಿಸಿಪ್ಲಿನ್, ಶಿಸ್ತು, ಯುನಿಕ್ನೆಸ್, ನಿಮ್ಮ ವ್ಯಕ್ತಿತ್ವ ನೀವಾಗಿ ಇಟ್ಕೊಳ್ಳಿ. ನೋ ಅನ್ನೋದು ಏನಿದೆ ನೋವನ್ನು ಕಲ್ತ್ಕೊಳ್ಳಿ. ಡಿಸಿಷನ್ ಮೇಕಿಂಗ್, ಯಾವ ಸಂದರ್ಭದಲ್ಲಿ ಏನು ಡಿಸಿಷನ್ ತೊಗೋಬೇಕು ಆ ಟೈಮಲ್ಲಿ. ಸಕಾಲಿಕ ಅಂತ ಕರಿತೀವಿ, ಅದು ಬಾಂಡಿಂಗ್ ವಿತ್ ಅದರ್ಸ್. ಇವೆಲ್ಲ ಲೀಡರ್ಶಿಪ್ ಬೇಕು ಅಂದರೆ ಈಗ ನೋಡಿ ರಾಜ್ಜಿ ಅವ್ರು ಒಬ್ಬರ ಹತ್ರ ಮಾತನ್ನ ಯಾಕೆ ಅವ್ರದ್ದು ಹೇಳ್ತಾ ಇದ್ದೀನಿ ಅಂದರೆ ಪಕ್ಕದಲ್ಲಿದ್ದಾರೆ ನಿಮ್ಗೆ ಅರ್ಥ ಆಗಲಿ ಅಂತ. ಅವ್ರು ಇನ್ನೊಬ್ಬರ ಹತ್ರ ನಡ್ಸ್ಕೊಳ್ಳೋ ರೀತಿ, ಅವ್ರ ಟೀಮ್ ಮೇಟ್ಸ್ ಹತ್ರ ನಡ್ಕೊಳ್ಳೋ ರೀತಿ, ಮತ್ತು ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಬರುತ್ತೆ, ಮಾತು ಬರುತ್ತೆ, ಚಕಮಕಿ ಬರುತ್ತೆ, ಸಂಘರ್ಷ ಬರುತ್ತೆ. ಅದನ್ನ ಹೆಂಗೆ ಬಗೆಹರಿಸ್ಕೋತೀರಾ. ರಿಸೆಪ್ಟಿವ್ನೆಸ್ ಟು ಫೀಡ್ಬ್ಯಾಕ್. ಯಾರೋ ಒಬ್ರು ಹೇಳ್ತಾರೆ, ಇವತ್ತು ನಮ್ಗೆ ಯಾವುದೋ ಯೂಟ್ಯೂಬ್ ಮಾಡ್ತಾಯಿದ್ದೀವಿ, ನೀವು ಹೇಳ್ತೀರಾ, ಯಾರೋ ಒಬ್ರು ಕಮೆಂಟ್ ಕೊಡ್ತೀರಾ, ಇಲ್ಲಪ್ಪ ನೀವಿಬ್ಬರು ತುಂಬ ಕುಯ್ತಿದ್ದೀರಾ, ನಾವದು ರಿಸೆಪ್ಟಿವ್ ಆಗಿ ತಗೋತೀವಿ. ರಿಸೆಪ್ಟಿವ್ ಟು ಫೀಡ್ಬ್ಯಾಕ್. ನೀವು ಫೀಡ್ಬ್ಯಾಕ್ ನಮಗೆ ಬೇಕು ದಯವಿಟ್ಟು. ನಾವು ನಿಮಗೆ ಮತ್ತು ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಪರಿವರ್ತನೆ ತರೋಕ್ಕೆ ನಾವು ಹೊರಟಿರೋದು. ದಯವಿಟ್ಟು ನೀವು ಫೀಡ್ಬ್ಯಾಕ್ ಕೊಡಿ, ಅದನ್ನು ನಾವು ತಿದ್ಕೋತೀವಿ. ಇವೆಲ್ಲದರ ಮಧ್ಯದಲ್ಲಿ ನೀವು ಇಷ್ಟೊತ್ತವರೆಗೂ ಹೇಳ್ತಿದ್ರಲ್ಲ, ಒಂದು ವಿಚಾರ ಬಗ್ಗೆ ನಾವು ಇನ್ನೂ ಕೂಡ ಹೆಚ್ಚು ಗಮನವನ್ನು ಕೊಡಬೇಕು ಅಂತ ಅನ್ಸುತ್ತೆ. ಏನಂದರೆ ಒಂದು ಶಾಕ್ ಅಬ್ಸಾರ್ಪ್ಷನ್ ಪವರ್ ಇದೆಯಲ್ಲ, ನೀವು ರೆಸಿಲೆನ್ಸ್ ಅಂತ ಹೇಳಿದ್ರೆ. ಹೌದು. ಸೊ ಅದು ಇನ್ನೂ ಕೂಡ ದೊಡ್ಡ ಮಟ್ಟಿಗೆ ನಮ್ಮಲ್ಲಿ ರೂಢಿಸಿಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಕೂಡ ಬೇಕಾಗುತ್ತೆ ಅನ್ಸುತ್ತೆ. ಉದಾಹರಣೆಗೆ ಶಾಕ್ ಅಬ್ಸಾರ್ಪ್ಷನ್ ಅನ್ನೋಂಥ ಪದ ಯಾಕೆ ನಾನು ಬಳಕೆ ಮಾಡ್ತಿದ್ದೀನಿ ಅಂದರೆ, ಇವತ್ತು ಏನು ಸಡನ್ನಾಗಿ ಇಂಟರ್ನೆಟ್ ಹೋಯಿತು, ಕರೆಕ್ಟ್. ಎಲ್ಲ ಇರಾನ್ ಯುದ್ಧ ಆಗುತ್ತೆ, ಇರಾನ್ ಎಲ್ಲ ಕೇಬಲ್ ಕಟ್ ಮಾಡುತ್ತೆ, ಮುಗಿತಿಡಿ ವರ್ಲ್ಡ್ ವೈಡ್ ಇಂಟರ್ನೆಟ್ ಇಲ್ಲ. ಸೂಪರ್. ದೆನ್ ವಾಟ್? ಇವತ್ತು ಇಂಟರ್ನೆಟನ್ನೇ ನಂಬ್ಕೊಂಡು ಸಾಕಷ್ಟು ಜನ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ರೀಲ್ಸ್ ಮಾಡುವಂಥವ್ರು ಇದ್ದಾರೆ, ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ, ಸಾಕಷ್ಟು ಶಿಕ್ಷಣಗಳು ಇದರಲ್ಲಿ ಆಗ್ತಾ ಇದ್ದಾವೆ. ಅಂದರೆ ಅನ್ಪ್ಲ್ಯಾನ್ಡ್ ಆಗಿರ್ತಕ್ಕಂಥ ಸಿಚುವೇಶನ್ನಿಗೆ ಮತ್ತು ಸಡನ್ ಆಗಿ ಲೈಫಲ್ಲಿ ಬರುವಂಥ ಶಾಕ್ಗಳಿಗೆ ಸಿದ್ಧವಾಗೋ ರೀತಿಯಾದಂಥ ಶಿಕ್ಷಣಗಳು ಸಿಗ್ತಾ ಇದ್ದಾವ ಅನ್ನುವಂಥ ಪ್ರಶ್ನೆ. ಈ ವಿಚಾರದಲ್ಲಿ ನೀವು ಚೈನಾ ಜೊತೆ ಸಾಕಷ್ಟು ಕಂಪ್ಯಾರಿಸನ್ ಮಾಡ್ತಿದ್ರಿ, ಕಂಪೇರ್ ಮಾಡಿದಾಗ ಹೇಗೆ ಬರುತ್ತೆ? ಅಲ್ಲ, ಈಗ ನೋಡಿ, ಈಗ ಇನ್ನು ಮೂರಿದೆ ಲಾಸ್ಟು. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದು ಇನ್ವೆನ್ಷನ್. ಇದೆಲ್ಲೂ ಪುಸ್ತಕದಲ್ಲಿ ಬಂದಿಲ್ಲ, ಇಲ್ಲಿ ಎಲ್ಲಿ ಹುಡುಕಿದ್ರು ನಿಮ್ಗೆ ಸಿಗಲ್ಲ. ಇದು ನಮ್ಮ ಇನ್ವೆನ್ಷನ್. ಆದ್ದರಿಂದ ನಾನು ನನ್ನ ಮಕ್ಕಳಿಗೆ, ನಮ್ಮ ದೇಶದ ಮಕ್ಕಳಿಗೆ ಅಪ್ಪ ಬಂದರೆ ಸ್ವಲ್ಪ ಹೇಳಬೇಕು, ಈ 64 ಇಂಪಾರ್ಟೆಂಟ್, ಗಮನ ಕೊಡಲಿ. ಈ 64 ಪಟ್ಟಿ ಮಾಡ್ಕೋತಾರೆ, ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಗಮನ ಕೊಡಲಿ. ಮತ್ತು ಎಫಿಷಿಯನ್ಸಿ, ಲೀಡರ್ಶಿಪ್ ಎಬಿಲಿಟಿ, ಎಫೆಕ್ಟಿವ್ನೆಸ್. ಎಫಿಷಿಯನ್ಸಿಗೂ ಎಫೆಕ್ಟಿವ್ನೆಸ್ಗೂ ಡಿಫ್ರೆನ್ಸ್ ಏನಂದರೆ, ನೀವು ಎಫಿಷಿಯೆಂಟ್ ಇರ್ಬೋದು, ಬಟ್ ಆ ಮಾಡೋ ಕೆಲಸ ಅಷ್ಟೇ ಎಫೆಕ್ಟಿವ್ ಆಗಿ ಆಗಬೇಕು. ಕ್ವಾಲಿಟಿ ಮ್ಯಾನೇಜ್ಮೆಂಟ್, ಆ ಒಂದು ಗುಣಮಟ್ಟದ ಬಗ್ಗೆ ಯಾವತ್ತೂ ಇರಬೇಕು. ಜಪಾನ್ ಇಲ್ಲಿ ಬರುತ್ತೆ, ಟಾಪಲ್ಲಿದೆ. ಡ್ರೆಸ್ಸಿಂಗ್ ಆ್ಯಂಡ್ ಪರ್ಸ್ನಲ್ ಹೈಜೀನ್, ನೀವು ಏನೇ ಸಿಂಪಲ್ ಆಗೇ ಇರಿ, ಬಟ್ ಡ್ರೆಸ್ಸಿಂಗ್ ಸೆನ್ಸ್ ಇರಲಿ. ಪ್ಲಾನಿಂಗ್ ವೆರಿ ಇಂಪಾರ್ಟೆಂಟ್. ಗೆಲುವಿಗೆ ಮುಖ್ಯ ಏನು? ಪ್ಲಾನಿಂಗ್ ಮತ್ತು ಕಾಂಪ್ರೆನ್ಷನ್. ಈ 64 ಎಬಿಲಿಟಿನ ನಾನು ಯೂನಿವರ್ಸಲ್ ಎಮೋಷನ್ ಅಂತ ಏನು ಕರಿತೀವಿ, ಆ ರೀತಿ ಯೂನಿವರ್ಸಲ್ ಎಬಿಲಿಟೀಸ್ ಅಂತ ತಂದಾಗ ಈಗ ರಿಯಲ್ ಕ್ವಶನ್ ಸ್ಟಾರ್ಟ್ಸ್. ಈ ನೋಡಿ ಆತ್ಮೀಯರೇ, ಈಗ ಇದು ಚಾರ್ಟ್ ನಿಮಗೆ ಕಾಣಿಸ್ತದೆ. ಈ ಆ್ಯಟಿಟ್ಯೂಡ್ 15 ಎಬಿಲಿಟಿಯಲ್ಲಿ ಇಂಡಿಯಾ 100ನ್ನು ನಾವು ಬೆಂಚ್ ಮಾರ್ಕ್ ಮಾಡ್ಕೊಂಡು ಹೋದಾಗ ಇಂಡಿಯಾ 62ರಲ್ಲಿದೆ, ಚೈನಾ 74ರಲ್ಲಿದೆ, ಜಪಾನ್ 88ರಲ್ಲಿದೆ, ಸೌತ್ ಕೊರಿಯಾ 85ರಲ್ಲಿದೆ, ಜರ್ಮನಿ 89ರಲ್ಲಿದೆ, USA 86ರಲ್ಲಿದೆ. ಸೊ ಆ್ಯಟಿಟ್ಯೂಡಲ್ಲಿ ಏನೇನು ನೀವು ಫೀಚರ್ಸ್ ನೋಡಿದ್ರೆ ಹೈಯೆಸ್ಟ್ ಇರೋದು ಜರ್ಮನಿ ಮತ್ತು ಜಪಾನ್. ಯಾಕೆ ಹೇಳಿ? ಎರಡೂ ಯುದ್ಧದಿಂದ ಪೀಡಿತವಾದಂಥ ದೇಶಗಳು. ಪೋಸ್ಟ್ ವಾರ್ ಭಾಳ ಗಂಭೀರವಾಗಿ ತಗೊಂಡ್ರು ಎಲ್ಲ ವಿಚಾರಗಳನ್ನ. ಸಣ್ಣ ದೇಶಗಳು ಇವತ್ತು ಇಡೀ ವರ್ಲ್ಡ್ನ ಎಕಾನಮಿನ ಹ್ಯಾಂಡ್ಲ್ ಮಾಡೋ ಮಟ್ಟಕ್ಕೆ ಹೋಯ್ತು ಅಂದರೆ, ಆ ವಾರು ಆ ಬಂದಂಥ ಪೋಸ್ಟ್ ವಾರ್ ಜನ್ರೇಷನ್ ಏನಿದೆ, ದೇ ಟುಕ್ ಲಾಟ್ಸ್ ಆಫ್ ಥಿಂಗ್ಸ್ ಸೀರಿಯಸ್ಲಿ. ಮತ್ತು ಅಲ್ಲಿ ಬಂದಂಥ ಅಡ್ಮಿನಿಸ್ಟ್ರೇಟರ್ಸ್ ಅದನ್ನು ಮಾಡಿದ್ರು. ಚೈನಾ ಇವತ್ತು ಕಮ್ಯುನಿಸಮ್ ಇದ್ರೂ ಕೂಡ 74 ಇದೆ. ಇದಕ್ಕೆ 2 ರೀಸನ್. ಒಂದು, ಪಾಪ್ಯುಲೇಷನ್, ಮತ್ತು ಅಲ್ಲಿ ಡೆಮೋಕ್ರೆಟಿಕ್ ಥಿಂಕಿಂಗ್ ಇಲ್ಲ, ಅಲ್ಲಿ ಸ್ವಾತಂತ್ರ್ಯ ಕಡಿಮೆ, ಯು ಡಿಕ್ಟೇಟ್. ಚೈನಾ 74 ಇದೆ ಆ್ಯಟಿಟ್ಯೂಡಲ್ಲಿ. ಬಟ್ ನೀವು ಮಾಡಲೇಬೇಕು, ಮಾಡದೇ ಇದ್ದರೆ ನಿನಗೆ ದೇಶ ಬಿಟ್ಟಾಕ್ತಾರೆ, ಇಲ್ಲ ಎಲ್ಲೋ ಗಲ್ಗಾಗ್ತಾರೆ. ಮಾಡಬೇಕು ಅನ್ನೋ ಭಯ. ಬಟ್ ಜಪಾನಲ್ಲಿ ಮತ್ತು ಜರ್ಮನಿಯಲ್ಲಿ ನೀವು ಪ್ರೀತಿಯಿಂದ ಆ ಮಟ್ಟಕ್ಕಾಗಿದ್ದಾರೆ, ಚೈನಾದಲ್ಲಿ ಒತ್ತಡದಿಂದ ಆಗ್ತಾ ಇದ್ದಾರೆ. USA 86 ಇದೆ. US ಎಲ್ಲಿ ಪರ್ಫಾರ್ಮ್ ಮಾಡ್ತಿದೆ ಅಂದರೆ, ಇನ್ ದ ಏರಿಯಾಸ್ ಆಫ್ ಇನ್ನೋವೇಷನ್. ತುಂಬ ಹಣ ಇದೆ. ಈಗ ನೋಡಿ ಅವ್ರು ಡಾಮಿನೇಟ್ ಮಾಡ್ತಿದ್ದಾರೆ. ಆ್ಯಪ್ಟಿಟ್ಯೂಡಿಗೆ ಬರೋಣ. ವೆರಿ ವೆರಿ ಇಂಪಾರ್ಟೆಂಟ್. ಡೇಂಜರು ಇಲ್ಲಿದೆ ನೋಡಿ. ಒಂದನ್ನು ಗಮನದಲ್ಲಿ ಇಟ್ಕೊಳ್ಳಿ, ನಮ್ಮ ಇಂಡಿಯಾದಿಂದ ಸುಂದರ್ ಪಿಚೈ ಅಂತ ಅವ್ರು ಹಿಡಿದು ದೊಡ್ಡ ಕಡೆ ಹೋಗಿದ್ದಾರೆ. ಆ ಒಬ್ಬ ಇಂಡಿವಿಜುವಲ್ ಪರ್ಸನ್ ನಾವು ಲೆಕ್ಕ ತಗೋತಿಲ್ಲ, ಒಟ್ಟಾರೆ ಇಂಡಿಯನ್ ಯೂತ್ ಆ್ಯಾವ್ರೇಜ್ ನಾವು ತಗೋತಾ ಇರೋದು. ಆಪ್ಟಿಟ್ಯೂಡ್ ತಂದಾಗ ಇಂಡಿಯನ್ ಯೂತ್ ಆ್ಯಾವ್ರೇಜ್ ನಾವು ಇಷ್ಟೆಲ್ಲ ಮಾತಾಡ್ತಿದ್ದೀವಿ. ಆಪ್ಟಿಟ್ಯೂಡಲ್ಲಿ, ಬುದ್ಧಿಮತ್ತೆಯಲ್ಲಿ 58, ಚೈನಾ 76, ಜಪಾನ್ 85, ಸೌತ್ ಕೊರಿಯಾ 81, ಜರ್ಮನಿ 90, USA 93. ಆಪ್ಟಿಟ್ಯೂಡ್. ಕಮ್ಯುನಿಕೇಷನ್ಗೆ ಬರೋಣ. ಇಂಡಿಯಾ 61 ಅಂದರೆ ಇಂಡಿಯನ್ ಯೂತ್, ಚೈನೀಸ್ ಯೂತ್ 72, ಜಪಾನ್ 84, ಸೌತ್ ಕೊರಿಯಾ 78, ಜರ್ಮನಿ 88, ಮತ್ತು ಅಮೆರಿಕಾ 92. ಇಲ್ಲಿ ನೋಡಿ, ಇಂಟ್ರೆಸ್ಟಿಂಗ್ ಹೇಳ್ತೀನಿ ಕೇಳಿ. ಆಪ್ಟಿಟ್ಯೂಡ್ ಮತ್ತು ಕಮ್ಯುನಿಕೇಷನ್, ಮಾರ್ಕೆಟಿಂಗ್ ಅಂತೀವಿ. ಏನು ಕೊಡು,
ಕಲ್ಲನ್ನು ಕೂಡ ಶಿಲೆ ಅಂತ ಮಾರುವಂಥ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಇರೋ ದೇಶ ಅಮೆರಿಕ. ಎಕ್ಸಿಕ್ಯೂಷನ್ ಬರೋಣ. ಎಕ್ಸಿಕ್ಯೂಷನ್ ಬಂದಾಗ ಇಂಡಿಯಾ ವೆರಿ ವೆರಿ ಲೋ, 57. ಚೈನಾ ನೋಡಿ ಇಲ್ಲಿ 83, ಜಪಾನ್ 90 ಪ್ರಿಸೈಸ್, ಸೌತ್ ಕೊರಿಯಾ 86, ಜರ್ಮನಿ 91, ಅಮೆರಿಕಾ 95. ಯಾಕೆ ದೇಶಗಳ ಅಗ್ರಸ್ಥಾನದಲ್ಲಿದೆ ಅನ್ನೋದು ಕಂಪ್ಯಾರಿಸನ್ ನಿಮ್ಗೆ ಕೊಡ್ತಾ ಇದ್ದೀನಿ. ಆವ್ರೇಜಿಗೆ ಬರೋಣ. ಆವ್ರೇಜ್ ಬಂದಾಗ ನೋಡಿ, ಬ್ಯೂಟಿ ನೋಡಿ ಆತ್ಮೀಯರೇ, ಪರ್ ಕ್ಯಾಪಿಟಲ್ ಪ್ರೊಡಕ್ಟಿವಿಟಿ ಯಾವ್ಯಾವ ದೇಶದಲ್ಲಿ ಎಷ್ಟಿದೆ ಅದಕ್ಕೆ ತಕ್ಕಂತೆ ಎಬಿಲಿಟೀಸ್ ತೋರಿಸ್ತಾ ಇದೆ ನಮಗೆ. ಇಂಡಿಯಾ ಅಗ್ರಿಗೇಟ್ ಎಷ್ಟು ಅಂದರೆ ಯೂತ್ದು 60, ಚೈನಾ 76, ಜಪಾನ್ 87, ಸೌತ್ ಕೊರಿಯಾ 83, ಜರ್ಮನಿ 90, USA 92. USA ಯಾಕೆ ಮಿಲ್ಟ್ರಿ ಅವು ಇವು ಏನೇ ಮಾಡಿದ್ರು ಕೂಡ ಅವ್ರು ಯಾಕೆ ಇಷ್ಟು ಇದರಲ್ಲಿದ್ದಾರೆ ಅಂದರೆ ಬಿಕಾಸ್ ಆಫ್ ದ ಸಿಸ್ಟಮ್ ಆ್ಯಂಡ್ ದ ಸೆಟ್ ಆಫ್ ಎಬಿಲಿಟೀಸ್ ವಾಟ್ ದೇ ಹ್ಯಾವ್ ಕ್ರಿಯೇಟೆಡ್. ಇನ್ನೊಂದೇ ಒಂದನ್ನು ಹೇಳ್ತೀನಿ, ಇಲ್ಲಿ ಅದು ಈ ಸ್ಲೈಡ್ ಹಾಕಿದಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಆನ್ ದಟ್. ಬಟ್ ಒಂದು ಇಂಡಿಯಾ ನಾವು ಆ ಲೆವೆಲ್ಗೆ ಹೋಗಬೇಕು ಅಂದರೆ ಏನು ಮಾಡಬೇಕು ನಾನು ಹೇಳ್ತೀನಿ. ಆದ್ಮೇಲೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಇಂಪ್ರೂವ್ ಆಗಬೇಕು, ಅನ್ಬೇಕು ಅದೆಲ್ಲ ಆಮೇಲೆ. ಬಟ್ ನಾವು ಇಂಡಿಯಾ ಯಾವುದರಲ್ಲಿ ನಾವು ಇಮಿಡಿಯೇಟಾಗಿ ಹೋಗಬೇಕು ಅಂದರೆ ನ್ಯಾಷನಲ್ ಕೆಲಾಮಿಟಿ ಅಂತೀವಿ, ನ್ಯಾಷನಲ್ ಡಿಸ್ಟ್ರೆಸ್ ಅಂತೀವಿ, ರಾಷ್ಟ್ರೀಯ ಕರೆ ಇದು. ರಾಷ್ಟ್ರೀಯ ಕರೆ ನಾವು ಕರೆಕ್ಟಾಗಿ ಇಲ್ಲಿಗೆಲ್ಲ ಮ್ಯಾಚ್ ಆಗಲೇಬೇಕು ಅಂದರೆ ನಾವು ಡಿಸಿಪ್ಲಿನ್ ಮತ್ತು ಎಕ್ಸಿಕ್ಯೂಷನ್ ಇಮ್ಮಿಡಿಯೇಟಾಗಿ ಇಂಪ್ರೂವ್ ಆಗಬೇಕು. ಕಮ್ಯುನಿಕೇಷನ್ ಎಬಿಲಿಟೀಸ್ ಇಂಪ್ರೂವ್ ಆಗಲೇಬೇಕು. ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಟಾಪ್ 10 ನಾವು ಏನೇನು ಇಂಪ್ರೂವ್ ಗಮನ ಕೊಡಲೇಬೇಕು. ಶಾಲೆಗಳಿಗೆ ಹೇಳ್ತಾ ಇರೋದು ಇದು. ಡಿಸಿಪ್ಲಿನ್ ಆ್ಯಂಡ್ ಎಕ್ಸಿಕ್ಯೂಷನ್, ಕಮ್ಯುನಿಕೇಷನ್ ಎಬಿಲಿಟೀಸ್, ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್, ಮೆಂಟಲ್ ಎಂಡ್ಯೂರೆನ್ಸ್ ಆ್ಯಂಡ್ ರೆಸಿಲಿಯನ್ಸ್, ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ಲಾನಿಂಗ್, ಅಕೌಂಟಬಿಲಿಟಿ ಆ್ಯಂಡ್ ಕ್ವಾಲಿಟಿ ಓರಿಯೆಂಟೇಷನ್, ಅಡಾಪ್ಟಬಿಲಿಟಿ ಆ್ಯಂಡ್ ಕಂಟಿನ್ಯೂಸ್ ಲರ್ನಿಂಗ್, ಲೀಡರ್ಶಿಪ್ ಆ್ಯಂಡ್ ಕೊಲಾಬ್ರೇಷನ್. ಈ 10 ಏರಿಯಾನ ನಾವು ಒಟ್ಟಾರೆ ಇಡೀ ಯೂತನ್ನ ತಾವೇನು ಹೇಳ್ತಾ ಇದ್ದೀರಾ ಒಂದು ಸಾಗರೋಪಾದಿಯಲ್ಲಿ, ಒಂದು ಕ್ರಾಂತಿಯೋಪಾದಿಯಲ್ಲಿ ನಾವು ತಗೊಂಡೋದ್ರೆ ಮಾತ್ರ ನಾವು ಮುಂದಿನ 10 ವರ್ಷಗಳಲ್ಲಿ ವಿ ವಿಲ್ ಬಿ ಏಬಲ್ ಟು ಸಸ್ಟೈನ್ ವಾಟ್ ಎವರ್ ವಿ ಹ್ಯಾವ್ ಗೈನ್ ಟಿಲ್ ನಾವು. ಅದರ್ವೈಸ್ ಇಂಡಿಯಾ ಈಸ್ ಗೋಯಿಂಗ್ ಟು ಲೂಸ್ ವೆರಿ ಬ್ಯಾಡ್ಲಿ. ಇಂಡಿಯನ್ ಯೂತ್ ವಿಲ್ ಬಿ ಇನ್ ಎ ಮಚ್ ಮೋರ್ ಬ್ಯಾಡ್ ಶೇಪ್. ಇನ್ನೂ ಪೇರೆಂಟ್ಸ್ ಒತ್ತಡದಲ್ಲಿರ್ತಾರೆ, ದೇಶ ಕೂಡ ಒತ್ತಡದಲ್ಲಿರ್ತದೆ. ಇದನ್ನು ಹೇಳ್ತಾ ಇದ್ದೀನಿ ರಾಜಿ. ಇಂಡಿಯಾ ವರ್ಸಸ್ ಅದರ್ ನೇಷನ್ಸ್ ಯೂನಿವರ್ಸಲ್ ಪ್ಲ್ಯಾಟ್ಫಾರ್ಮ್ ಏನು 64 ಎಬಿಲಿಟೀಸ್ ಮತ್ತು ಆ ಎಬಿಲಿಟೀಸ್ ಆಧಾರದ ಮೇಲೆ ಇದನ್ನಿಟ್ಟಿದ್ದೀವಿ. ದಯವಿಟ್ಟು ಆದಮೇಲೆ ಡೇಟಾಗಳನ್ನ ಲೈಟಾಗಿ ತೊಗೋಬೇಡಿ. ನೋ ಅನ್ನೋದು ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ KNOWನು ತಳ್ಕೊಳ್ಳಿ. ಈಗ ರಾಜಿ, ದ ಪ್ಲ್ಯಾಟ್ಫಾರ್ಮ್ ಈಸ್ ಬ್ಯಾಕ್ ಟು ಯು ಪ್ಲೀಸ್. ಈಗ ಸಂಪೂರ್ಣವಾದಂಥ ವಿವರವನ್ನು ಕೊಡ್ತಾ ಹೋಗ್ತಿದ್ದೀರಿ. ನಾವು ವೀಕ್ಷಕರಿಗೂ ಕೂಡ ಇವತ್ತಿನ ಈ ಸೆಕೆಂಡ್ ಎಪಿಸೋಡ್ನ ಒಂದು ಅಂತ್ಯದಲ್ಲಿ ಬಂದಂಥ ಸಂದರ್ಭದಲ್ಲಿ ಹೇಳುವಂಥ ವಿಚಾರ ಅಂದರೆ ಪ್ರಮುಖವಾಗಿ ನೋಡೋದಾದರೆ ಇಲ್ಲಿ ಹೇಳ್ತಾ ಇರುವಂಥ ವಿಚಾರಕ್ಕೆ ಒಂದು ಸೈಂಟಿಫಿಕ್ ಆಗಿರ್ತಕ್ಕಂಥ ಬೇಸನ್ನು ಕೊಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸ್ಟಡಿಯ ಮಟೀರಿಯಲನ್ನು ಇಟ್ಟು ಅದಕ್ಕೆ ಜೊತೆಯಾಗಿ ನೀವು ಅದನ್ನು ವಿವರಣೆಯನ್ನು ಕೊಡ್ತಾ ಹೋಗ್ತಿದ್ದೀರಿ. ಜೊತೆಗೆ ನಮ್ಮ ಇತಿಹಾಸ ಕೂಡ ಇದನ್ನೇ ಹೇಳ್ತಾ ಹೋಗುತ್ತೆ. ಯಾರು ಇತಿಹಾಸವನ್ನು ತಿಳಿದುಕೊಳ್ಳೋದಿಲ್ಲ ಅವರು ಇತಿಹಾಸವನ್ನು ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ನೋಡಿ, ನಮ್ಮ ದೇಶದಲ್ಲಾದಂಥ ಮಹನೀಯರ ಏಜ್ಗಳನ್ನು ನಾವು ನೋಡ್ತಾ ಹೋದರೂ ಕೂಡ ಕೇವಲ 32 ವರ್ಷದಲ್ಲಿ ದೇಶವನ್ನು 4 ಬಾರಿ ಕಾಲ್ನಡಿಗೆಯಲ್ಲಿ ಸುತ್ತಾಡಿ ಇಡೀ ಒಂದು ಅದ್ವೈತ ಪಥವನ್ನು ಹುಟ್ಟುಹಾಕಿದಂಥ ಶಂಕರಾಚಾರ್ಯರು ಕೂಡ 1000 ವರ್ಷಕ್ಕಿಂತ ಮುಂಚೆ ಇದ್ದಂಥವರು. ಆವಾಗೂ ಕೂಡ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಶಿವಾಜಿ ಮಹಾರಾಜರು 16ನೇ ವರ್ಷಕ್ಕೆ ಯುದ್ಧವನ್ನು ಶುರು ಮಾಡಿ ಯುದ್ಧವನ್ನು ಗೆಲ್ತಾರೆ. ಅದೇ ರೀತಿಯಾಗಿ ಚಂದ್ರಗುಪ್ತ ಮೌರ್ಯ ಇರ್ಬೋದು ಅಥವಾ ಸಂಭಾಜಿ ಮಹಾರಾಜ್ ಇರ್ಬೋದು, ನಮ್ಮ ಕನ್ನಡದಲ್ಲೇ ಇರ್ತಕ್ಕಂಥ ಕಿತ್ತೂರು ಚೆನ್ನಮ್ಮ ಇರ್ಬೋದು, ಎಲ್ಲರೂ ಕೂಡ 30 ವರ್ಷದ ಒಳಗಡೆಯೇ ಸಾಕಷ್ಟು ಸಾಧನೆಯನ್ನು ಮಾಡಿದಂಥವ್ರು. ಹೀಗಾಗಿ ಅಂಥ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಾಗಿದ್ದೇ ಆ ಒಂದು ಥಾಟ್ ಪ್ರೊಸೆಸ್ಸು. ನೀವು ಹೇಳಿದಂಥ 64 ವಿಚಾರಗಳೇನಿದಾವೆ ಆ ವಿಚಾರಗಳು ಅನ್ನುವಂಥ ಸಾಮರ್ಥ್ಯ ಸತ್ವಗಳು ಅನ್ನೋದು ಸ್ಪಷ್ಟವಾಗಿ ಹೋಗ್ತಾ ಇದೆ. ಈಗ ಇವತ್ತಿನ ಈ ಒಂದು ಎಪಿಸೋಡ್ ಮುಗಿತಾ ಇದೆ. ಇನ್ನು 3ನೇ ಎಪಿಸೋಡಲ್ಲಿ ಬಂದಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರವನ್ನು ಕೊಡೋದಕ್ಕೆ ಖಂಡಿತವಾಗಿ ಈಗ ಸ್ಟೇಜ್ ಇಸ್ ಯುವರ್ಸ್. ಅಂದರೆ ನೀವು ಈಗ ಇದರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಅಂದರೆ ಅಟ್ ದಿ ಎಂಡ್ ಆಫ್ ದಿ ಸೆಕೆಂಡ್ ಎಪಿಸೋಡ್ ಗೊತ್ತಾಯ್ತು. ಓಕೆ, ಅಟ್ ದ ಎಂಡ್ ಆಫ್ ದ ಸೆಕೆಂಡ್ ಎಪಿಸೋಡ್ ಅದೇ ಮಹನೀಯರ ವಿಚಾರ ಹೇಳಿದಾಗ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಆಚಾರ್ಯರು ಎಷ್ಟು ಮುಖ್ಯ ಅನ್ನೋದು. ಒಬ್ಬ ಚಾಣಕ್ಯನಿಂದ ಒಂದು ಚಂದ್ರಗುಪ್ತ. ಚಾಣಕ್ಯ ಸವಾಲು ಹಾಕಿದ್ರು ಸರಿ. ಸವಾಲು ಯಾವ ಆಧಾರದ ಮೇಲೆ ಹಾಕಿದ್ರು? ಸುಮ್ಮನೆ ಪೊಳ್ಳಲ್ಲಿ ಹಾಕಿದ್ರೆ ಹಾಕಲಿಲ್ಲ. ಒಂದು ಅವರೊಳಗಿದ್ದಂಥ ವಿಶ್ವಾಸ ಮತ್ತು ಇನ್ನೊಬ್ಬ ನಾಯಕನಂಗೆ ಹುಟ್ಟಾಕ್ತೀನಿ ಅನ್ನೋ ವಿಶ್ವಾಸ. ಯಾಕೆ ಅಂದರೆ ಒಬ್ಬ ಚಂದ್ರಗುಪ್ತನ ಹುಟ್ಟಾಕಬೇಕು ಅಂದರೆ ಆ ನಂದಾ ಡೈನಾಸ್ಟಿನ ಅಳಿಸ್ಬೇಕು ಅಂದರೆ ಇವನೆಂಗಿರಬೇಕು, ಆ ಒಳಗಡೆ ಇದ್ದಂಥ ಪ್ರಜ್ವಲತೆ ಏನು ಚಾಣಕ್ಯಂದು. ಆಮೇಲೆ ಎಷ್ಟೋ ವರ್ಷಗಳು ಅಲ್ದಾಡಿ ಒಬ್ಬ ಚಂದ್ರಗುಪ್ತನಂಥವ್ರನ್ನ ಕರೆಕ್ಟಾಗಿ ಹುಡುಕಿ ಅವ್ರನ್ನ ಸರಿ ಮಾಡಿ ಅವ್ರನ್ನ ತಗೊಂಡೋಗೋದು. ಅಲ್ಲಿಗೆ ಆಚಾರ್ಯ ಮತ್ತು ಶಿಷ್ಯತ್ವದ ಸಂಬಂಧ. ಇದು ಮೊದಲನೇ ಕಡೆ. ಪರಮಹಂಸರಿಗೆ ಎಷ್ಟೋ ಸಾವಿರಾರು ಭಕ್ತಾದಿಗಳು ಸಿಕ್ಕಿದ್ರು. ಬಟ್ ವಿವೇಕಾನಂದರು ಮಾತ್ರ ಯಾಕಂಗಾದರು?
ಯಾಕೆ ಕೆಲವರಿಗೆ ಕೆಲವು ಮಾತ್ರ ಕಾಣ್ತಾರೆ, ಕೆಲವರು ಮಾತ್ರ ಕಾಣ್ತಾರೆ? ಆದ್ಮೇಲೆ ನಿಮ್ಮ ಮಗುವಲ್ಲಿ ಏನಿದೆ ನಿಮಗಿನ್ನೂ ಗೊತ್ತಿಲ್ಲ. ನನ್ನ ರಿಕ್ವೆಸ್ಟ್ ಇಷ್ಟೇ, ಮಗುನ ಮಗುವಾಗಿರಕ್ಕೆ ಬಿಡಿ, ಮಗು ನಗು ಆಡ್ಕೊಂಡಿರಕ್ಕೆ ಬಿಡಿ. ಮಗು ಬೆಳೆಯುತ್ತೆ, ಇಲ್ಲದೆ ಇರೋದೆಲ್ಲ ಒತ್ತಡ ಹಾಕಬೇಡಿ. ಹೆಂಗೆ ಬೆಳೆಸಬೇಕು, ಎಷ್ಟು ಸೈಂಟಿಫಿಕ್ ಆಗಿ ಮಗುನ ಹ್ಯಾಪಿ, ಸಕ್ಸಸ್ಫುಲ್ ಆ್ಯಂಡ್ ಒಡಿಸೆ ಒಂಥರ ಆ ರೀತಿಯ ಮಗುಗಳನ್ನ ಹೆಂಗೆ ನಾವು ತಗೋಬೇಕು ಅಂತ ಇಲ್ಲಿವರೆಗೂ ನಿಮಗೆ ಕಣ್ಣು ಬಟ್ಟೆ ಕಟ್ಕೊಂಡು ನಡೀತಾ ಇದ್ರಿ. ಈಗ ಕಣ್ಣಿಗೆ ಬಟ್ಟೆ ತೆಗೆಯುವಂಥ ಇನ್ವೆನ್ಷನ್ ಆಗಿದೆ, ಅದನ್ನು ತರ್ತೀವಿ. ಮತ್ತೆ ನಾಳೆ ಎಕ್ಸಾಕ್ಟ್ ಎಪಿಸೋಡಲ್ಲಿ ನಾಳೆ ಎಪಿಸೋಡಲ್ಲಿ ಭಾಳ ಮುಖ್ಯವಾಗಿ ಯಾವ್ಯಾವ ಎಬಿಲಿಟಿಗಳನ್ನ ಗಮನ ಕೊಡಬೇಕು, ಯಾವ್ಯಾವ ಎಬಿಲಿಟಿಗಳನ್ನ ಹೆಂಗೆ ಸ್ಟ್ರೆಂಥನ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಬರ್ತೀವಿ. ಸೊ ಥ್ಯಾಂಕ್ಸ್ ಅ ಲಾಟ್ ರಾಗ್ಜಿ. ವಿ ಕ್ಯಾನ್ ಮೀಟ್ ಅಪ್ ಟುಮಾರೋ. ಖಂಡಿತವಾಗಿ ಸರ್. ನಮ್ಮ ಮುಂಚಿತವಾಗಿ ಪ್ರಾರಂಭದಲ್ಲಿ ಒಂದು ಓಪನಿಂಗ್ ನೋಟಲ್ಲಿ ಹೇಳಿದಾಗೆ ಭಾರತ ಇಸ್ ನಾಟ್ ಅ ಲ್ಯಾಂಡ್ ಆಫ್ ಬಿಲೀವರ್ಸ್, ಇಸ್ ಅ ಲ್ಯಾಂಡ್ ಆಫ್ ಸೀಕರ್ಸ್. ಮಗುವಿಗೆ ಪ್ರಶ್ನೆಯನ್ನು ಕೇಳೋದಕ್ಕೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದು ಕೂಡ ಮುಖ್ಯವಾದಂಥ ವಿಚಾರ ಆಗುತ್ತೆ. ಹೀಗಾಗಿ ಯಾವೆಲ್ಲ ವಿಚಾರಗಳನ್ನು ಮೈಗೂಡಿಸ್ಕೊಳ್ಬೇಕು ಎಪಿಸೋಡ್ ನಂಬರ್ 3ಯಲ್ಲಿರುತ್ತೆ. ನಿರಂತರವಾಗಿ ನೋಡ್ತೀರಿ ಸುವರ್ಣ ನ್ಯೂಸ್, ನೇರ ದಿಟ್ಟ ನಿರಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.